ಇದ್ದೆ ನೀನು ಗೊತ್ತಿಲ್ಲ, ನನಗೆ ಎಂತೆಂಥ ಸ್ಥಿತಿ ಬಂತು, ಇವರಾದರೂ ಎಷ್ಟು ದೊಡ್ಡವರು, ಇವರೆಲ್ಲ ಇದ್ದೂ ಕೂಡ ನಾನು ಇಂಥ ಅವಮಾನ ಅನುಭವಿಸಿದೆ ಅಂತ ಹೇಳಿ ಪಾಂಡವರನ್ನು ಬಾಲ್ಯದಿಂದ ಹೇಗೆ ಭೀಮ ಮೊದಲಾದವರನ್ನು ಕಟ್ಟಿ ಕೊಲ್ಲುವುದು ಅಥವಾ ವಿಷ ಇಟ್ಟು ಕೊಲ್ಲುವುದು, ನೀರಿನಲ್ಲಿ ಮುಳುಗಿಸುವುದು ಎಲ್ಲ ಪ್ರಯತ್ನ ಮಾಡಿದ್ದನ್ನು, ಅಲ್ಲಿಂದ ಹಿಡಿಂಬ ವಧೆ, ಅಲ್ಲಿಂದ ಬಕಾಸುರ ವಧೆ, ಆ ಬಳಿಕ ಮತ್ಸ್ಯಭೇದನ ಮಾಡಿ ತನ್ನನ್ನು ವರಿಸಿದ್ದನ್ನು, ತಾನು ಹುಟ್ಟಿದ್ದನ್ನು, ತನ್ನ ಮಹಾತ್ಮೆಯನ್ನು, ತನ್ನ ದೃಪದನ ವಂಶದ ಹಿರಿಮೆಯನ್ನು ಎಲ್ಲವನ್ನು ಕೃಷ್ಣನ ಮುಂದೆ ಹೇಳ್ತಾಳೆ. ವೇದವ್ಯಾಸರು ಒಂದು ವಾಕ್ಯ ಬರೀತಾರೆ, ಕೃಷ್ಣ ಮಾತಾಡದೆ ಸುಮ್ಮನೆ ಕೇಳುತ್ತಿದ್ದ. ಯಾಕೆಂದರೆ ಅವನಿಗೆ ಗೊತ್ತಿತ್ತು ಹೆಣ್ಣು ಮಗಳ ಒಳಗೆ ದುಃಖ ಧುಮ್ಮಿಕ್ಕಿ ಹೊರಗೆ ಬರಲು ಕಾದಿದೆ, ಹೇಳಿಕೊಳ್ಳುವವರು ಯಾರೂ ಇಲ್ಲ, ಅವಳು ಹೇಳಿಕೊಳ್ಳಲಿ, ಅವಳ ದುಃಖ ಶಮನವಾಗಲಿ ಎಂದು ಸುಮ್ಮನೆ ಕೇಳುತ್ತಿದ್ದ. ಅವನಿಗೆ ಗೊತ್ತಿಲ್ಲದಲ್ಲ, ಎಲ್ಲ ಗೊತ್ತಿರೋ ಕಥೆಯನ್ನೇ ಹೇಳಿದ್ದು, ಆದರೆ ಕೇಳ್ತಿದ್ದ. ಅಷ್ಟೂ ಹೇಳಿ ಹೇಳಿ ದುಃಖಿಸಿ ದುಃಖಿಸಿ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಇದಕ್ಕೆ ನಾನು ಅವರಿವರನ್ನು ಏನು ಬಯ್ಯಲಿ? ಆ ಧೃತರಾಷ್ಟ್ರನಿಗೆ ಸೊಸೆ ಅಲ್ಲವೇ ನಾನು? ವಿದುರನಿಗೆ ಸೊಸೆ ಅಲ್ಲವೇ ನಾನು? ಭೀಷ್ಮನಿಗೂ ಸೊಸೆ ಅಲ್ಲವಾ ಮನೆತನದಿಂದ? ಇಷ್ಟೆಲ್ಲ ಇದ್ದಾಗ ಅವರು ರಕ್ಷಿಸಲಿಲ್ಲ, ದುರ್ಯೋಧನಾದಿಗಳು ರಕ್ಷಿಸಲಿಲ್ಲ ಎಂದು ಅವರನ್ನೇಕೆ ಜರಿಯಲಿ? ನನ್ನ ಗಂಡಂದಿರಿದ್ದರಲ್ಲ 5 ಜನ ಸುಮ್ಮನೆ ಕುಳಿತಿದ್ದರು ತಲೆ ತಗ್ಗಿಸಿ. ನಾನು ಯಾರನ್ನು, ವಿಧಿಯನ್ನು ಶಪಿಸಲ, ಅವರನ್ನು ಶಪಿಸಲ? ಗಂಡರೈವರು 3 ಲೋಕಕ್ಕೆ, ಹೆಂಡಿರೊಬ್ಬಳ ನಾಳಲಾರರು, ಗಂಡರೋ ಇವರೇನ್ ಭಂಡರೋ ಎಂದು ನುಡಿದಳು ಅವಳು ಅಂತ ಕುಮಾರವ್ಯಾಸರ ಭಾರತದಲ್ಲಿ ಇದು ಒಂದು ಪದ್ಯ. ಇವರ ಬಗ್ಗೆ ಹೀಗೆ ಮಾಡಿದ್ರಲ್ಲ ಇವರು ಅಂತ ಆ ಮಾತುಗಳನ್ನು ನಿರರ್ಗಳವಾಗಿ ಅವಡುಗಚ್ಚುತ್ತಾ ತುಟಿಯೆಲ್ಲ ನಡುಕ್ತಿದೆ, ದುಃಖಿಸಿ ಅಳುವ ಕೆಂಪು ಕೆಂಪು ಮುಖ, ನೀರು ಧಾರಾಕಾರ. ದುರ್ಯೋಧನ ಹೀಗೆ ಮಾಡಬಹುದಿತ್ತ, ನನ್ನ ಗಂಡಂದರು ಹೀಗೆ ಮಾಡಬಹುದಿತ್ತ, ಹಿರಿಯರು ಹೀಗೆ ಮಾಡಬಹುದಿತ್ತ, ನಾನಾಗ ಏಕವಸ್ತ್ರಳಿದ್ದೆ, ನಾನು ಋತುಮತಿಯಾಗಿದ್ದೆ, ನನ್ನ ವಸ್ತ್ರದಲ್ಲಿ ರಕ್ತವಾಗಿತ್ತು, ಅಂಥ ಸ್ಥಿತಿಯಲ್ಲಿ ಕರೆದುಕೊಂಡು ಬಂದಿದ್ದರು. ಈ ಸ್ಥಿತಿಯಲ್ಲಿ ನಾನು ಬರಬೇಕಿತ್ತ? ಇದು ಶೋಚನೀಯ ಅಲ್ಲವಾ? ಇದನ್ನು ನೋಡಬಹುದಾ? ಕೃಷ್ಣ ನೀನಾದರೂ ಎಲ್ಲಿ ಹೋಗಿದ್ದೆ? ನಮೇ ಅವಾಗ ಒಂದು ಬಹಳ ಬಹಳ ಉಗ್ರವಾಗಿ ನೈವ ಮೇ ಪತಯೇ ಸಂತಿ ನಮೇ ಪುತ್ರ ನಚ ಬಾಂಧವಾ. ನೈವ, ಪುನಃ ಹೇಳ್ತಾಳೆ, ನೈವ ಭ್ರಾತರೋ ನಚ ಪಿತಾ ನ ತ್ವಂ ಮಾಧವ. ನನಗೆ ಯಾರೂ ಇಲ್ಲ ಕೃಷ್ಣ, ನನಗೆ ಯಾರೂ ಇಲ್ಲ. ನನಗೆ ನನ್ನ ಗಂಡಂದಿರಿಲ್ಲ, ಅದು ಹೋಗಲಿ. ನಮೇ ಪತಯೇ ಸಂತಿ, ಈ 5 ಜನ ಇದ್ದೂ ಕೂಡ ನನಗೆ ಗಂಡಂದಿರಿಲ್ಲ. ನಮೇ ಪುತ್ರ, ನನಗೆ ಗಂಡು ಮಕ್ಕಳಿಲ್ಲ, ಮಕ್ಕಳೇ ಇಲ್ಲ. ನಮೇ ಬಾಂಧವಾಹ, ನನಗೆ ಬಾಂಧವರಿಲ್ಲ. ಮತ್ತು ಅಷ್ಟು ಮಾತ್ರ ಅಲ್ಲ ಕೃಷ್ಣ, ನನಗೆ ನಮೇ ಭ್ರಾತರು, ಅಣ್ಣ ತಮ್ಮಂದಿರಿಲ್ಲದ ಹಾಗಾಯಿತು. ಧೃಷ್ಟದ್ಯುಮ್ನ ಇದ್ದು ಕೂಡ ನನಗೆ ಸಹೋದರರಿಲ್ಲ. ನಮೇ ಪಿತಾ, ದೃಪದನಂತ ತಂದೆ ಇದ್ದೂ ಇಲ್ಲದ ಹಾಗೆ. ನಮೇ ಪಿತಾ ನಚ ತ್ವಂ ಮಾಧವ, ನೀನು ಕೂಡ ಇಲ್ಲವಾದಿ ಕೃಷ್ಣ, ನೀನಿದ್ದರೆ ಬೇರೆ ಇತ್ತು. ಹಾಗಾಗಿ ನೀನೂ ಕೂಡ ಇಲ್ಲ ಅಂತ ಹೇಳ್ತಾಳೆ. ಈ ಕ್ಷಣಕ್ಕೆ ನೀನೂ ಕೂಡ ಇಲ್ಲ ಹೇಳೋದರ ಹಿಂದೆ ಈಗಾಗಿರುವ ಅವಮಾನವನ್ನು ಉಪಶಮನ ಮಾಡುವುದಕ್ಕೆ ಯಾರೂ ಬಂದಿಲ್ಲಲ್ಲ, ಆ ಕೋಪ, ಅದರಿಂದ ನೀನಿಲ್ಲ ಅಂತ. ನೀನು ನನಗೆ ಇಲ್ಲವಾಗಿದ್ದೆ ಕೃಷ್ಣ, ನೀನು ನನ್ನನ್ನು ರಕ್ಷಿಸ್ತಿಲ್ಲ. ಮತ್ತೆ ಮುಂದೆ ಒಂದು ಮಾತು ಹೇಳ್ತಾಳೆ, ಚತುರ್ಭಿಹಿ ಕಾರಣೈಹಿ ಮಾಧವ ತ್ವಂ ರಕ್ಷಾಸ್ಮಿ ಮಾಂ. ನೀನು ನನ್ನನ್ನು ತ್ವಯಾ ರಕ್ಷಾಸ್ಮಿ ಮಾಂ ಅಂತ ಹೇಳ್ತಾಳೆ. ನೀನು ನನ್ನನ್ನು ರಕ್ಷಿಸಬೇಕು 4 ಕಾರಣಗಳಿಗಾಗಿ. ಯಾವುದು? ಬಂಧುತ್ವಾತ್, ಗೌರವಾತ್, ಸಖ್ಯಾತ್, ಪ್ರಭುತ್ವೇನ. ಈ 4 ಕಾರಣಗಳಿಗೆ ನೀನು ನನ್ನನ್ನು ರಕ್ಷಿಸಬೇಕೇನು? ಬಂಧುತ್ವಾತ್, ನಿನ್ನ ಸೋದರತ್ತೆಯ ಸೊಸೆ ನಾನು, ಆದ್ದರಿಂದ ಬಂಧು ಅನ್ನುವ ಕಾರಣಕ್ಕೆ ನೀನು ರಕ್ಷಿಸಬೇಕು. ಅಷ್ಟು ಮಾತ್ರ ಅಲ್ಲ, ಗೌರವಾತ್. ಯಾಕೆ ಗೌರವ? ನಾನು ಅಗ್ನಿಪುತ್ರಿ, ಅಗ್ನಿಗೆ ಸಲ್ಲಬೇಕಾದ ಗೌರವ, ಅವರು ಲೋಕಪಾಲಕರು. ಹಾಗಾಗಿ ಅಗ್ನಿಪುತ್ರಿ ಅನ್ನುವ ಗೌರವದಿಂದ ನೀನು ನನ್ನ ರಕ್ಷಿಸಬೇಕು. 3ನೇದ್ದು ಹೇಳ್ತಾಳೆ, ಸಖ್ಯತ್ವಾತ್. ಏನು ಸಖ್ಯತ್ವ? ಬಹಳ ಸುಂದರವಾಗಿ ಹೇಳ್ತಾಳೆ ನೋಡಿ. ಅರ್ಜುನನಿಗಿಂತ 6 ತಿಂಗಳು ದೊಡ್ಡವ ಕೃಷ್ಣ. ನಾನು ನಿನ್ನ ಸಖಿ ಅಂತಾಳೆ. ಆ ಕಾಲಕ್ಕೆ ಭಗವಂತನ ಸ್ಥಿತಿಯಲ್ಲಿ ಯಾರು ಸ್ತ್ರೀಯರೆಲ್ಲ ಅವನನ್ನು ಸಖಿ ಅಂತ ಭಾವಿಸಿದರೆ ಅಂಥ ಪರಮರಕ್ಷಣೆಯನ್ನು ಕೊಡುವ ಭಗವಂತನ ಸಖೀ ಭಾವದಲ್ಲಿ ಗೋಪಿಕೆಯರಿದ್ದರು.
ಹಾಗಾಗಿ ಸಾರ್ವಜನಿಕವಾಗಿ ಹೆಣ್ಣುಮಕ್ಕಳು ನಾನು ನಿನ್ನ ಸಖಿ ಅನ್ನಬಹುದಿತ್ತು. ದ್ರೌಪದಿ ಸಾಕ್ಷಾತ್ ಅರ್ಜುನನ ಮುಂದೆ ಹೇಳ್ತಾಳೆ ಅಂದರೆ ಕೃಷ್ಣ ಹೆಣ್ಣು ಮಕ್ಕಳ ಜೊತೆಗೆ ಎಂಥ ಬಾಂಧವ್ಯ ಇಟ್ಕೊಂಡಿದ್ದ ಅಂತ. ನಾನು ಸಖಿ ಆದ್ದರಿಂದ ರಕ್ಷಿಸಬೇಕು, ಪ್ರಭುತ್ವೇನ ಅಂತ ಮುಂದಿನದು ಮಾತು ಹೇಳ್ತಾಳೆ. ನೀನು ನನ್ನ ಪ್ರಭು, ನಾನು ನಿನ್ನ ದಾಸಿ, ನಾನು ನಿನ್ನ ಭಕ್ತೆ, ನೀನು ನನ್ನ ಒಡೆಯ. ಆದ್ದರಿಂದ ಈ 4 ಕಾರಣಗಳಿಗೆ ನೀನು ರಕ್ಷಿಸುವುದು ನಿನ್ನ ಧರ್ಮ, ನೀನದನ್ನು ಮಾಡದೆ ಹೋಗಬಾರದು ಕೃಷ್ಣ. ಅಷ್ಟು ಮಾತುಗಳನ್ನು ಕೇಳಿ ಕೃಷ್ಣ ತುಂಬ ಆರ್ತನಾಗಿ, ನನಗೆ ನಿನ್ನ ದುಃಖ ಅರ್ಥವಾಗುತ್ತಿದೆ ದ್ರೌಪದಿ, ನಾನು ನಿನ್ನ ಜೊತೆಗೆ ಖಂಡಿತಕ್ಕೂ ಕೊನೆಯವರೆಗೆ ಇದ್ದೇನೆ, ನೆನಪಿಟ್ಟುಕೋ. ಯಾವ ಗಂಡುಸರ ಕಾರಣವಾಗಿ ನೀನೀಗ ಅಳುತ್ತಿದ್ದೀಯಲ್ಲ, ಆ ದುರ್ಯೋಧನಾದಿಗಳು ಮಾಡಿದ ಶಕುನಿ ದ್ರೋಣ ಶಕುನಿ ದುಶ್ಯಾಸನ, ಆ ಕಾರಣವಾಗಿ ನೀನೇನು ಅಳುತ್ತಿದ್ದೀಯಲ್ಲ, ಕರ್ಣ ಶಕುನಿ ದುಶ್ಯಾಸನ ಅನ್ನುವ ಆ ದುಷ್ಟರೂ ಕೂಡ ಒಂದು ದಿನ ನಮ್ಮ ಕಾರಣವಾಗಿ ಇಲ್ಲವಾಗಿ, ನೀನು ಅವರ ಕಾರಣವಾಗಿ ಅತ್ತೆಯಲ್ಲ, ಅದೇ ಕಾರಣವಾಗಿ ಅವನ ಹೆಂಡಂದಿರು ಅಳುತ್ತಾರೆ, ಅವರ ಹೆಂಡಂದಿರು ಅವರಿಲ್ಲವಾಗಿ ಅಳುತ್ತಾರೆ. ಇದು ನನ್ನ ಮಾತು. ಪರ್ವತ ಸೀಳಬಹುದು, ಸ್ವರ್ಗ ನೆಲಕ್ಕೆ ಬಂದು ಬೀಳಬಹುದು, ಸಮುದ್ರ ಒಣಗಬಹುದು, ನನ್ನ ಮಾತು ಸುಳ್ಳಾಗುವುದಿಲ್ಲ ದ್ರೌಪದಿ, ನೆನಪಿಟ್ಟುಕೋ. ಇಷ್ಟು ಪ್ರಮಾಣವಾಗಿ ಪ್ರತಿಜಾನೀಹಿ ಅಂತಾನೆ ಆಣೆ ಇಟ್ಟು ಹೇಳುತ್ತೇನೆ. ಇದು ಸತ್ಯದ ಮಾತು, ನಾನು ನಿನ್ನ ಜೊತೆಗಿದ್ದೇನೆ, ಈ ಅನ್ಯಾಯಕ್ಕೆ ಪ್ರತಿಭಟನೆ ಖಂಡಿತಕ್ಕೂ ಇದೆ, ನೀನು ಚಿಂತೆ ಮಾಡಬೇಡ. ಹೀಗೆ ಸಮಾಧಾನ ಮಾಡಿ ಮತ್ತೆ ಪುನಃ ಹೇಳ್ತಾನೆ, ನನಗೆ ಶಾಲ್ವನಿಂದ ತೊಂದರೆ ಬಂತು, ಆದ್ದರಿಂದ ನಾನಿರಲಿಲ್ಲ. ಶಾಲ್ವ ಯಾರು, ಯಾಕೆ ತೊಂದರೆ ಕೊಟ್ಟ? ಯುಧಿಷ್ಠಿರ ಕೇಳುವಾಗ ಶಿಶುಪಾಲನ ಮಿತ್ರ. ರಾಜಸೂಯ ಯಾಗದಲ್ಲಿ ಶಿಶುಪಾಲನನ್ನು ಕೊಂದ ಕಾರಣವಾಗಿ ರುಕ್ಮಿಣಿಯ ಅಣ್ಣ ರುಕ್ಮಿ ಇದ್ದಾನಲ್ಲ, ಅವನಿಗೆ ಮತ್ತು ಶಿಶುಪಾಲನಿಗೆ ಸ್ನೇಹಿತ ಈ ಸಾಲ್ವನಿಗೆ ಯಾವ ಪರಿ ಸಿಟ್ಟು ಅಂದರೆ, ಅವನು ಶಿವನನ್ನು ತಪಸ್ಸು ಮಾಡಿ ಒಂದು ಹಾರುವ ವಿಮಾನವನ್ನು ಕೂಡ ಉಡುಗೊರೆಯಾಗಿ ಪಡೆದಿರ್ತಾನೆ. ಹೀಗಾಗಿ ಮಾಯಾವಿದ್ಯೆ ಕೂಡ ಗೊತ್ತಿರುತ್ತೆ. ಅವನು ಮಾಯಾಯುದ್ಧ ಮಾಡಿ ಪ್ರದ್ಯುಮ್ನಾದಿಗಳನ್ನೆಲ್ಲ ಮೂರ್ಛೆ ಬರೆಸುವಷ್ಟು ಯುದ್ಧ ಮಾಡ್ತಾನೆ. ಕೃಷ್ಣ ಇನ್ನೂ ಇಲ್ಲಿ ಇರುವಾಗ, ಇಂದ್ರಪ್ರಸ್ಥದಲ್ಲಿರುವಾಗ ವಿಷಯ ಗೊತ್ತಾಗುತ್ತೆ. ಕೃಷ್ಣ ತಾನು ಅಲ್ಲಿಗೆ ಹೋದ ಮೇಲೆ ಅವನು ಎಲ್ಲೋ ಅಡಗಿ ಕೂತಿದ್ದಾನೆ ಅಂತ ಗೊತ್ತಾಗುತ್ತೆ. ಇವನು ಹುಡುಕಾಡ್ತಾನೆ, ಅವನು ದ್ವಾರಕೆಯ ಮಧ್ಯದ ಸಮುದ್ರದ ದ್ವೀಪದಲ್ಲಿದ್ದಾನೆ ಅಂತ ಗೊತ್ತಾಗಿ ಶಾಲ್ವನನ್ನು ಕೃಷ್ಣ ಯಾವ ಪರಿ ಯುದ್ಧ ಮಾಡಿ ಸೋಲಿಸಿದ, ಅದೊಂದು ಯುದ್ಧ ವಿವರಣೆಯೇ ಬಹಳ ಅದ್ಭುತವಾದ ಕೃಷ್ಣ ಮಾಡಿದ ಯುದ್ಧದ ವಿವರಣೆ. ಕೃಷ್ಣ ಕಡಿಮೆ ಯುದ್ಧ ಮಾಡಿರೋದು, ಸಣ್ಣದಿರುವಾಗ 8-11 ವರ್ಷದ ಒಳಗೆ ಎಲ್ಲ ಕೊಲೆಗಳು, ಆ ಬಳಿಕ ಬಹಳ ಕಡಿಮೆ, ಒಂದು ನರಕಾಸುರ ಬಿಟ್ಟರೆ ಹೀಗೆ ಶಾಲ್ವ ಅಪರೂಪಕ್ಕೆ ಅವನು ಯಾರನ್ನು ಕೊಂದದ್ದು ಕಡಿಮೆ, ಮತ್ತು ಎಲ್ಲ ಅವನು ರಾಕ್ಷಸರನ್ನು ಉದ್ಧರಿಸಲಿಕ್ಕೆ ಕೊಂದಿದ್ದಾನೆ ಹೊರತು ಯಾವುದರಿಂದಲೂ ಯಾವುದೋ ಪ್ರತಿಫಲ ಅಪೇಕ್ಷೆ ಇಲ್ಲ. ನೀವು ಯಾರನ್ನು ಬೇಕಾದರೆ ಹಳೆಯ ಬಾಲ್ಯದವನು ಮಾಡಿದ ಕೊಲೆಗಳನ್ನು ಲಿಸ್ಟ್ ಮಾಡಿ, ಅವೆಲ್ಲ ಅವರಿಗೆ ಮೋಕ್ಷ ಕೊಟ್ಟದ್ದು. ಅವ್ರು ಯಾವುದೋ ಪಾಪಕ್ಕೆ ಯಾವುದ್ಯಾವುದೋ ಆಕಾರ ತಳೆದು ಬಂದವರನ್ನು ಈ ಸಾಲ್ವನನ್ನು ಅವನು ಯಾವ ಮಟ್ಟಕ್ಕೆ ಕೃಷ್ಣನನ್ನು ಎದುರಿಸ್ತಾನೆ ಅಂತಂದರೆ, ಅವನು ಯಾವ ಕೋಪ ಉಗ್ರತ್ವ ಜೊತೆಗೆ ತಪಸ್ಸಿನ ಬಲ, ಉಮಾಪತಿ ಕೊಟ್ಟಂತಹ ವಿಮಾನದ ಫಲ ಎಲ್ಲವನ್ನು ಇಟ್ಕೊಂಡು ಯಾವ ಪರಿ ಕಾಡ್ತಾನೆ ಅಂತಂದರೆ, ಒಂದು ಸಂದರ್ಭದಲ್ಲಿ ಒಬ್ಬ ಮುದುಕನ ಮೂಲಕ ಹೇಳಿಸಿ ಕಳಿಸ್ತಾನೆ ವಸುದೇವ ಕೊಲೆಯಾದ ಅಂತ. ಪ್ರದ್ಯುಮ್ನ ಮೂರ್ಛೆಯಿಂದ ಎದ್ದದ್ದು ಒಂದು ಘಟನೆ ಇರ್ತದೆ, ಇನ್ನೊಂದು ವಸುದೇವ ಕೊಲೆ ಆದ, ನಿನ್ನ ಅಪ್ಪ ಕೊಲೆ ಆದ ಅಂತ. ಇವನ ಅಪ್ಪ ಕೊಂದ ಅಂತ ಅಂದ್ಕೊಳ್ಳಿ, ಯುದ್ಧ ವಿಮುಖನಾಗ್ತಾನೆ ಅಂತ ಅವನು ಅದನ್ನು ಮಾಡ್ತಾನೆ. ಕೃಷ್ಣ ಏನಾದರೂ ಆಗಲಿ, ನಾನು ಇವನನ್ನು ಮುಗಿಸಿಯೇ ನನ್ನ ಅಪ್ಪನ ಹತ್ರ ಹೋಗಿ, ಯಾಕಂದರೆ ಕೃಷ್ಣನಿಗೂ ಕೂಡ ಅದು ಹೌದಾ ಅಲ್ವಾ ಅನ್ನುವ ವಿಶ್ಲೇಷಣೆ ಮಾಡುವಷ್ಟು ಸಮಯ ಇಲ್ಲ. ನಿಮಗೆ ಗೊತ್ತಿರಬಹುದು, ರಾಮನಿಗೂ ಕೂಡ ಹೀಗೆ ಸೀತೆ ಇಲ್ಲ, ಕೊಂದರು ಅವರು, ರಾವಣ ಮೊದಲಾದವರು ಕೊಂದರು ಅಂತ ಅವನ ಮುಂದೆ ಸೀತೆಯ ಶಿರ ತಂದು ಬಿಡುವುದೆಲ್ಲ ಕಥೆಗಳು ಇವೆ ಇಂದ್ರಜಿತು ಯುದ್ಧ ಮಾಡುವ ಸಂದರ್ಭದಲ್ಲಿ. ಆಗ ಸಾಕ್ಷಾತ್ ರಾಮ ನಂಬ್ತಾನೆ. ಇದು ಆ ಕ್ಷಣಕ್ಕೆ ವಿಶ್ಲೇಷಣೆ ಮಾಡುವ ಪರಿಸ್ಥಿತಿ ಇಲ್ಲಲ್ಲ, ಅಂಥದ್ದೊಂದು ಘಟನೆ. ಹಾಗೆ ಕೃಷ್ಣನಿಗೆ ಅಂಥ ಘಟನೆ ಆಗುತ್ತೆ. ಕೃಷ್ಣ ಮತ್ತು ಸಾಲ್ವನ ಜೊತೆಗೆ ಹೇಗಾದರೂ ಆಗಲಿ ಮುಕ್ತಾಯ ಆದಮೇಲೆ ನೋಡೋಣ ಅಂತ ಹೇಳಿ ಹೋರಾಟ ಮಾಡಿದರೆ ಅವನ ಕಣ್ಣು ಮುಂದೆ ವಸುದೇವನ ಹೆಣವನ್ನು ಬೀಳಿಸಲಾಗ್ತದೆ. ಮಾಯಾಯುದ್ಧ ಗೊತ್ತಿತ್ತು ಅವನಿಗೆ. ಇಂಥ ಸಾಲ್ವನನ್ನು ಕೊಂದ ಅನ್ನುವುದು ಒಂದು ವಿಶೇಷ ವಿವರಣೆಯಾಗಿ ಕೃಷ್ಣನ ಮುಖಾಂತರವೇ ಹೇಳಿಸ್ತಾರೆ. ಪ್ರಥಮ ತನ್ನ ಯುದ್ಧವನ್ನು ತಾನೇ ಕೃಷ್ಣ ಹೇಳಿದ್ದು, ಅದು ಯುಧಿಷ್ಠಿರನಿಗೆ, ಅಷ್ಟು ಜನ ಪಾಂಡವರಿಗೆ ಇಷ್ಟು ಹೇಳಿ ಅವನು ಹೊರಡ್ತಾನೆ, ನಾನಿನ್ನು ಹೊರಡ್ತೇನೆ ಅಂತ. ಹೊರಡುವಾಗ ಸುಭದ್ರೆಯನ್ನು ಅಭಿಮನ್ಯುವನ್ನು ಕೃಷ್ಣ ಕರ್ಕೊಂಡು ಹೋಗ್ತೇನೆ ಅಂತಾನೆ. ಪಾಂಚಾಲಿಗೆ ಹುಟ್ಟಿದ 5 ಜನ ಪ್ರತಿವಿಂಧ್ಯ ಸುತ ಸೋಮ ನಾನು ಹೇಳಿದೆ ಅಲ್ಲ, ಆ ಶ್ರುತಕೀರ್ತಿ, ಶತಾನೇಕ ಮತ್ತು ಶ್ರುತಕರ್ಮನನ್ನು ನಾನು ಕರ್ಕೊಂಡು ಹೋಗ್ತೇನೆ ಅಂತ
ಧೃಷ್ಟದ್ಯುಮ್ನ, ಯಾಕೆ ಅಜ್ಜನ ಮನೆ ಸೋದರ ಮಾವ ಇವನು, ಪಾಂಚಾಲಿಯ ಅಣ್ಣ, ಅವನು ನಾನು ಕರ್ಕೊಂಡು ಹೋಗ್ತಾನೆ ಅಂತ ಕರ್ಕೊಂಡು ಹೋಗ್ತಾನೆ. ನಕುಲನ ಹೆಂಡತಿಯನ್ನು ದೃಷ್ಟಕೇತು ಚೇದಿರಾಜದ ದೊರೆ ಅವನ ತಂಗಿಯೇ ನಕುಲನ ಹೆಂಡತಿ ಆದ್ದರಿಂದ ಅವು ಕರ್ಕೊಂಡು ಹೋಗ್ತಾನೆ. ಹೀಗಾಗಿ ಕುಂತಿ ಮೊದಲೇ ಇಲ್ಲ, ಹೀಗಾಗಿ 5+1 ಮತ್ತಿಷ್ಟು ಬ್ರಾಹ್ಮಣರು, ಇಷ್ಟೇ ಜನ ಉಳಿತಾರೆ. ಇಷ್ಟಾಗುವಾಗ ತಾವು ಜಾಗ ಬದಲಾಯಿಸಬೇಕು, ಒಂದೇ ಕಡೆ ಇರಬಾರ್ದು, ಕಾಮ್ಯಕವನ ಸಾಕು ಅಂತ ಅನಿಸುತ್ತೆ. ಆಗ ದ್ವೈತವನಕ್ಕೆ ಹೋಗೋಣ ಅಂತ ಯುಧಿಷ್ಠಿರ ತೀರ್ಮಾನ ಮಾಡ್ತಾನೆ. ದ್ವೈತವನಕ್ಕೆ ಹೋಗ್ತಾರೆ. ಆ ದ್ವೈತವನಕ್ಕೆ ಹೋದಾಗ ಅಲ್ಲಿ ಒಂದು ಸಂದರ್ಭ ಬರುತ್ತೆ, ಮಾತುಕತೆ. ಅವರು ಎಷ್ಟು ಮಾತಾಡ್ತಾರೆ ಅಂತಂದರೆ, ಪ್ರಥಮದಲ್ಲಿ ಮಾತಾಡೋದು ತುಂಬ ಅದ್ಭುತವಾಗಿದೆ, ದಯವಿಟ್ಟು ಓದಿ. ಅಂದರೆ ಒಬ್ಬ ಯುಧಿಷ್ಠಿರನನ್ನು ನಿಲ್ಲಿಸಿ ಯಾರೆಲ್ಲ ಏನೇನು ಮಾತುಗಳನ್ನು ಆಡ್ತಾರೆ ಅದನ್ನೆಲ್ಲ ಅವನು ಹೇಗೆ ಶಾಂತವಾಗಿ ಕೇಳ್ತಾನೆ ಅನ್ನೋದಕ್ಕಾಗಿ ಓದಿ. ಒಬ್ಬ ಅಣ್ಣನನ್ನು ತಂಗಿ, ಹೆಂಡತಿ, ತಮ್ಮ ಯಾರ್ಯಾರಿದ್ದಾರೆ ಹೇಗೆಲ್ಲ ಛೇಡಿಸ್ತಾರೆ ಅಥವಾ ಬೈತಾರೆ, ದೂಷಿಸ್ತಾರೆ, ಅದೆಲ್ಲವನ್ನು ಹೇಳುವಂಥ ಒಂದು ಭಾಗವಾಗಿ ನೋಡಿ. ತುಂಬ ಕಠೋರವಾಗಿ ಬೈಯುವುದಕ್ಕೆ ಪ್ರಾರಂಭ ಮಾಡುವುದು ದ್ರೌಪದಿ. ಕ್ಷತ್ರಿಯನಿಗೆ ಕೋಪ ಅವನ ಅಲಂಕಾರ. ಕೋಪವಿಲ್ಲದ ಕ್ಷತ್ರಿಯ ಎಂದರೆ ಅವನು ಇದ್ದೂ ಇಲ್ಲದ ಹಾಗೆ. ನಿನಗೆ ಕೋಪವೇ ಬರೋದಿಲ್ವಾ ಅಂತ ಒಂದಿಷ್ಟು ದೂಷಿಸ್ತಾಳೆ. ಅಂದು ದ್ಯೂತದಲ್ಲಿ ಶಕುನಿ ಮೋಸ ಮಾಡಿದಾಗ ಕೋಪ ಬರಲಿಲ್ವಾ? ನನ್ನನ್ನು ಬಟ್ಟೆ ಹಿಡಿದು ಎಳೆಯುವಾಗ ಕೋಪ ಬರಲಿಲ್ವಾ? ನನ್ನ ಮುಂದಲೆಗೆ ಕೈ ಹಾಕಿ ಸೆಳೆಯುವಾಗ ಕೋಪ ಬರಲಿಲ್ವಾ? ಇಷ್ಟು ಜನ ಅಸಹಾಯಕರಾಗಿ ನಿನ್ನ ತಮ್ಮಂದಿರನ್ನು ಕೂಡಿಸಿ ಅವರನ್ನೂ ಕೂಡ ದಾಸ್ಯಕ್ಕೆ ಸೆಳೆದಾಗ ಕೋಪ ಬರಲಿಲ್ವಾ? ಬೇಡ, ನಮ್ಮನ್ನು ದ್ಯೂತ ಮುಗಿಸಿ ಹೋಗುವಂಥ ವನವಾಸಕ್ಕೆ ಅಟ್ಟಿದರಲ್ಲ, ಆಗಲೂ ಈ ವನವಾಸ ನನ್ನ ತಮ್ಮಂದಿರಿಗೆ ಪ್ರಾಪ್ತಿಯಾಯಿತಲ್ಲ ಅಂತ ಕೋಪ ಬರಲಿಲ್ವಾ? ಕೋಪವೇ ಬಾರದೇ ಇರುವ ನೀನೆಂಥ ಕ್ಷತ್ರಿಯ ಅಂತ ಕೇಳ್ತಾನೆ. ಕಾಶ್ಯಪರ ಕ್ಷಮಾ ಗೀತಾ ಅನ್ನುವ ಒಂದು ಸ್ತೋತ್ರವನ್ನೇ ಆಗ ಧರ್ಮಜ ಉಚ್ಚರಿಸ್ತಾನೆ. ಕ್ಷಮಾಗೀತ ಅಂತಲೇ ಅದಕ್ಕೆ ಹೆಸರು. ಕಾಶ್ಯಪರ ಕ್ಷಮಾಗೀತವನ್ನು ಪೂರ್ತಿ ಮಂತ್ರ ಪಠನ ಮಾಡಿ, ಕ್ಷಮೆ ಎಂದರೆ ತಪಸ್ಸು, ಕ್ಷಮೆ ಎಂದರೆ ಯಜ್ಞ, ಕ್ಷಮೆ ಎಂದರೆ ಸತ್ಯ, ಕ್ಷಮೆ ಎಂದರೆ ಬ್ರಹ್ಮ, ಕ್ಷಮೆ ಎಂದರೆ ತೇಜಸ್ಸು, ಕ್ಷಮೆಯಿಂದ ಸರ್ವಲೋಕ ಪ್ರಾಪ್ತಿ, ಕ್ಷಮೆಯೇ ಗೆಲುವು, ಕ್ಷಮೆಯಿಂದಲೇ ಏಳಿಗೆ, ಕ್ಷಮೆ ಇಲ್ಲದವನು ಬಿದ್ದು ಸಾಯುತ್ತಾನೆ, ಕೋಪ ವಿನಾಶಕಾರಕ, ಕೋಪಕ್ಕೆ ಹಿಂದು ಮುಂದು ಗೊತ್ತಿಲ್ಲ, ಅದು ಆತ್ಮನಾಶಕ ಮಾತ್ರವಲ್ಲ, ಗುರುವನ್ನು ಕೊಲ್ಲಲು ಹಿಂದರಿಯದು, ಅದು ಗುರು ಮಾತ್ರವಲ್ಲ ಬಂಧುವನ್ನೂ ಕೊಲ್ಲುತ್ತದೆ, ಸ್ವಜನರನ್ನೂ ಕೊಲ್ಲುತ್ತದೆ, ಮಿತ್ರರು ಯಾರು ಶತ್ರುಗಳು ಯಾರು ವಿವೇಚನೆ ಇಲ್ಲದೆ ಯಾರನ್ನೂ ಕೊಲ್ಲುವುದಕ್ಕೆ ಹೇಸದ ಒಂದು ಭಾವವಿದ್ದರೆ ಅದು ಕೋಪ. ಕೋಪ ಎಂದೂ ಏಳಿಗೆಯಲ್ಲ, ಕೋಪ ಎಂದೂ ಪ್ರಶಂಸನೀಯವಲ್ಲ. ಕೋಪವನ್ನು ಹೊಗಳಬೇಡ ದ್ರೌಪದಿ, ಕ್ಷಮಿಸು. ಕ್ಷಮೆ ಕ್ಷಮೆ ಒಂದೇ ಸತ್ಯ. ಓದಬೇಕು, ಇವತ್ತಿನ ಲೋಕದಲ್ಲಂತೂ ಖಂಡಿತ ಓದಬೇಕು. ನಾವು ಎಷ್ಟು ಈಚೆಗೆ ಬಂದಿದ್ದೇವೆ ಧರ್ಮ ಬಿಟ್ಟು ಅಂತ. ಯಾವ ಮಟ್ಟ ಹೇಳ್ತಾನೆ ಅವನು, ಯಾವ ಮಟ್ಟಕ್ಕೆ ಕ್ಷಮೆ ಯಾಕೆ ಅನಿವಾರ್ಯ ಅಂತ ಎಷ್ಟು ಸುಂದರವಾಗಿ ಹೇಳ್ತಾನೆ. ಅವಳು ಹೇಳ್ತಾಳೆ, ಕ್ಷಮೆ ಧರ್ಮ ಎಷ್ಟು ದಿನ ನಡೆದೀತು, ನಿನ್ನ ಧರ್ಮ ನಿನಗೇನು ಮಾಡಿತು? ನೀನು ಧರ್ಮನಿಷ್ಠನಿದ್ದೀಯಲ್ಲ, ಧರ್ಮೋ ರಕ್ಷತಿ ರಕ್ಷಿತಃ ಅನ್ನುತ್ತಾರೆ. ಸುಳ್ಳಾಯಿತಲ್ಲ ನಿನ್ನ ಪಾಲಿಗೆ? ಇಷ್ಟು ಧರ್ಮ ರಕ್ಷಿಸಿದ್ದಿ, ಯಾವ ಧರ್ಮ ರಕ್ಷಿಸಿತು ನಿನ್ನನ್ನು? ಬಂತಲ್ಲ ಕಾಡಿನ ಜೀವನ, ಯಾವ ಪಾಪಕ್ಕೆ ಏನು ಧರ್ಮ ತಪ್ಪಿದ್ದಿ? ಧರ್ಮ ಸತ್ಯ ಅನ್ನುತ್ತಿ, ಧರ್ಮ ಕ್ಷಮೆಯೂ ಒಂದು ಧರ್ಮ ಅನ್ನುತ್ತಿ. ಅಷ್ಟು ಮಾತ್ರವಲ್ಲ, ದ್ಯೂತ ಆಡಬೇಕು ಎಂದು ತೀರ್ಮಾನ ಮಾಡಿದೆಯಲ್ಲ, ಎಲ್ಲಿ ಹೋಗಿತ್ತು ನಿನ್ನ ಧರ್ಮ? ಧರ್ಮದಿಂದ ಏನೂ ಆಗುವುದಿಲ್ಲ ಯುಧಿಷ್ಠಿರ, ಧರ್ಮದಿಂದ ಏನೂ ಸಾಧ್ಯವಿಲ್ಲ. ಧರ್ಮ ಅದರ ಒಂದು ಹಂತಕ್ಕೆ ಮಾತ್ರ. ನಾವು ಅದರ ಆಚೆಗೆ ಕ್ಷತ್ರಿಯರಾಗಿ ಕ್ಷಾತ್ರ ಧರ್ಮದ ಕೋಪ ಹಿಂಸೆ ಅನಿವಾರ್ಯ ಅಂತ ಮತ್ತೆ ಹೇಳ್ತಾರೆ. ಧರ್ಮವನ್ನು ನಿಂದಿಸುವುದು ನಾಸ್ತಿಕ್ಯ. ಯುಧಿಷ್ಠಿರನ ಮಾತು. ನಿನಗೆ ದೇವರ ಮೇಲೆ ನಂಬಿಕೆ ಇಲ್ಲದ ಮಾತುಗಳು ಇವು. ಧರ್ಮಿಷ್ಠನಿಗೆ, ಧರ್ಮದ ನಂಬಿಕೆ ಇದ್ದವನಿಗೆ ಗೊತ್ತು, ನನ್ನನ್ನು ನನ್ನ ಧರ್ಮ ಇಂದಲ್ಲ ನಾಳೆ ಕಾಯುತ್ತದೆ ಎಂದು. ನಾನು ಕೂಡ ಯಾವಾಗಲೂ ಭಾವಿಸ್ತೇನೆ, ಎಲ್ಲ ಒಳ್ಳೆಯದಾಗ್ತಾ ಹೋಗುವವರು ದೇವರನ್ನು ನಂಬೋದು ಏನು ದೊಡ್ಡದು? ಕೇಡಿನ ಪರಂಪರೆ ಬಂದಾಗ ದೇವರನ್ನು ನಂಬ್ತಾನಲ್ಲ, ಅವನು ಧರ್ಮಿಷ್ಠ. ಧರ್ಮ ಎಂದರೆ ಪ್ರತಿಫಲ ಅಪೇಕ್ಷಿಸುವ ಕೆಲಸವಲ್ಲ. ನಾನು ಯಾವ ಪ್ರತಿಫಲ ಅಪೇಕ್ಷಿಸಿ ನಡೆದರೆ ಅದು ಧರ್ಮವೇ ಅಲ್ಲ. ನಾನು ಇದುವರೆಗೆ ನಡೆದ ಯಾವ ಧರ್ಮದಲ್ಲೂ ಒಂದೇ ಒಂದು ಪ್ರತಿಫಲ ಅಪೇಕ್ಷಿಸಿಲ್ಲ. ನೀನು ಮಾತನಾಡುತ್ತಿದ್ದೀಯಲ್ಲ, ನಾನು ರಕ್ಷಿಸಿದ್ದೇನೆ, ಅದು ನನ್ನನ್ನು ರಕ್ಷಿಸಬೇಕು. ಇದು ವ್ಯಾಪಾರ.
ನಾನು ಧರ್ಮದ ಜೊತೆಗೆ ಎಂದೂ ವ್ಯಾಪಾರ ಮಾಡಿಲ್ಲ. ನನ್ನ ಜೀವನದಲ್ಲಿ ನಾನು ನಡೆದ ಧರ್ಮ ನನ್ನ ಅಂತಃಶಕ್ತಿಗೆ ಧೈರ್ಯ ಕೊಟ್ಟಿದೆ, ನನ್ನ ಒಳಗೆ ಸತ್ಯವನ್ನು ಕೊಟ್ಟಿದೆ, ನನ್ನ ಒಳಗೆ ಪಾವಿತ್ರ್ಯವನ್ನು ಕೊಟ್ಟಿದೆ. ನನಗೆ ಅದಕ್ಕಿಂತ ಹೆಚ್ಚು ಧರ್ಮದ ಅಪೇಕ್ಷೆಗಳು ಇಲ್ಲ. ಆ ನಂತರದ ಬದುಕೇನು, ಅದಕ್ಕೇನು ಫಲ, ಹೀಗೆ ಯೋಚಿಸುವವನು ಧರ್ಮನಿಷ್ಠನೇ ಅಲ್ಲ. ಅವನು ವ್ಯವಹಾರ ಮಾಡುತ್ತಾನೆ. ನಾನು ಆ ಧರ್ಮ ನಡೆದವನಲ್ಲ. ದ್ರೌಪದಿ, ನೆನಪಿಟ್ಟುಕೋ, ನೀನು ಕೂಡ ಭಗವಂತನನ್ನು ನಿಂದಿಸುವ ಈ ಧರ್ಮದಿಂದ ಏನಾಯಿತು ಎಂದು ನೀನು ಕೇಳುತ್ತೀ ಎಂದರೆ ನೀನು ಭಗವಂತನನ್ನು ನಿಂದಿಸುವ ನಾಸ್ತಿಕ್ಯದ ಮಾತುಗಳನ್ನಾಡುತ್ತಿದ್ದಿ. ಇದು ಆಸ್ತಿಕ್ಯದ ಜನರಿಗೆ ಸಲ್ಲುವ ಮಾತಲ್ಲ. ಯಾವ ಕಷ್ಟ ಪರಂಪರೆಯೇ ಬರಲಿ, ಆ ನಂಬಿಕೆ ಕಳೆದುಕೊಳ್ಳದಿದ್ದರೆ ಅದು ಧರ್ಮ. ಆ ಧರ್ಮವನ್ನು ಖಂಡಿತಕ್ಕೂ ಕೈ ಬಿಡಬೇಡ, ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ. ಇಷ್ಟರಲ್ಲಿ ಭೀಮ ಹೇಳ್ತಾನೆ, ಕರ್ಮವಿಲ್ಲದೆ ಏನು ಸಾಧ್ಯ? ಧರ್ಮವಾಯಿತು, ಸುಮ್ಮನೆ ಕೂತರೆ ಪುರುಷ ಪ್ರಯತ್ನವಿಲ್ಲದೆ ಸಾಧ್ಯವಾ ಅಂತ ಶುರು ಮಾಡಿರ್ತಾಳೆ ದ್ರೌಪದಿ. ಎಲ್ಲ ದೇವರು ಧರ್ಮ ಅಂತ ಕೂತರೆ ಯಾರು ರಕ್ಷಿಸುವವರು? ಪುರುಷ ಪ್ರಯತ್ನವೂ ಬೇಕಲ್ಲ. ಹೌದು ಅಂತ ಇವ ಎದ್ದು ನಿಲ್ತಾನೆ ಭೀಮ. ನನ್ನ ಪುರುಷ ಪ್ರಯತ್ನಕ್ಕೆ ಅವಕಾಶ ಕೊಡು. ನಿನ್ನ ಧರ್ಮನಿಷ್ಠೆಗೆ ಭಂಗ ಬಾರದ ಹಾಗೆ. ನಾವು ಯಾವ ಅಧರ್ಮವೂ ಮಾಡಿಲ್ಲ, ಅವರು ಮಾಡಿದ ಅಧರ್ಮ. ಅವರು ಅಧರ್ಮಿಗಳು ಎನ್ನುವುದು ಲೋಕಕ್ಕೆ ಗೊತ್ತು. ನಾವೀಗ ಅವರ ವಿರುದ್ಧ ಯುದ್ಧ ಸಾರಿದರೆ ಯಾರೂ ನಮ್ಮನ್ನು ದೂಷಿಸುವುದಿಲ್ಲ. ಆದ್ದರಿಂದ ಧರ್ಮನಿಷ್ಠ ಯುದ್ಧ ನನಗೆ ಅವಕಾಶ ಕೊಡು. ಈ ತೋಳ್ಬಲದ ಪರಾಕ್ರಮ ತೋರಿಸಿ ನಾನು ಅವರನ್ನು ಮುಗಿಸುತ್ತೇನೆ. ದಯವಿಟ್ಟು ಇಲ್ಲ ಅನ್ನಬೇಡ. ನಾನು ಅವರನ್ನು ಮುಗಿಸುವುದು ನನ್ನ ಕರ್ಮದ ಮೂಲಕ, ಧರ್ಮನಿಷ್ಠೆಯನ್ನು ಕರೆದುಕೊಂಡೇ ನಾನು ಆ ಕೆಲಸ ಮಾಡ್ತೇನೆ ಅಂತಂದಾಗ ಧರ್ಮ ಕಾಲದ ಜೊತೆಗೆ ನಡೆಯುತ್ತದೆ. ಯುಧಿಷ್ಠಿರನ ಮಾತು. ಕಾಲವನ್ನು ಅತಿಕ್ರಮಿಸಿ ಯಾವ ಧರ್ಮ ಸ್ಥಾಪನೆಯೂ ಸಾಧ್ಯವಿಲ್ಲ. ಬೆಳೆ ಬಿತ್ತುವುದು ನಮ್ಮ ಧರ್ಮ. ಅದರ ಸಮಯ ಬರುವವರೆಗೆ ಭೂಮಿಯಲ್ಲಿ ಅದನ್ನು ಬೆಳೆಯಿಸಿ ನಮಗೆ ಸಮಯ ಬಂದಾಗ ಒಳ್ಳೆಯ ಫಲ ಕೊಡುವುದು ಬಿಡುವುದು ಅವನ ಕಾಲನ ಕೆಲಸ. ಈಗ ನಮಗೆ ಕಾಲದ ಬಂಧನವಿದೆ. ನಾನು 13 ವರ್ಷದ ಅಜ್ಞಾತವಾಸಕ್ಕೆ ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡು ಬಂದಿದ್ದೇನೆ. ಸತ್ಯವನ್ನು ಸುಳ್ಳು ಮಾಡಿಸಬೇಡ. 13 ವರ್ಷದ ನಂತರ ನಿನಗೆ ಅವಕಾಶವಿದೆ. ಆಗ ಧರ್ಮಯುದ್ಧ ನಾವು ಮಾಡೋಣ. ನಮ್ಮ ಬಳಿ ಬೇಕಾದಷ್ಟು ದಿವ್ಯಾಸ್ತ್ರಗಳಿವೆ. ಈಗ ಅವಸರಿಸಬೇಡ. ಧರ್ಮ ಮತ್ತು ಕಾಲ ಜೊತೆಗೆ ನಡೆಯುತ್ತವೆ. ಧರ್ಮವನ್ನು ಕಾಲವನ್ನು ಪ್ರತ್ಯೇಕಿಸುವವನು ಎಂದೂ ಕಾಲವಶನೇ ಹೊರತು ಕಾಲವನ್ನು ದಾಟುವ ಧರ್ಮಸ್ಥಿತಿಯನ್ನು ಪಡೆಯಲಾರ. ನೀನು ಸುಮ್ಮನೆ ದಯವಿಟ್ಟು ನಿನ್ನ ಆ ಆವೇಶವನ್ನು ತಡೆದುಕೊಂಡು ಶಾಂತನಾಗು. ಕಾಲನ ಮಾತನಾಡಿದೆಯಲ್ಲ ಯುಧಿಷ್ಠಿರ. 13 ವರ್ಷ ನಾವು ಬದುಕಿರುತ್ತೇವೆ ಎಂದು ಏನು ಖಚಿತ? ಸಾಯಬಹುದಲ್ಲ. ಈಗಲೇ 13 ತಿಂಗಳಾಯಿತು. 13 ತಿಂಗಳಲ್ಲೇ ಬೇಸತ್ತಿದ್ದೇವೆ. ಇನ್ನೆಷ್ಟು ಕಾಡಿನ ಜೀವನಕ್ಕೆ ಹೊಂದಿಕೊಂಡು ಬದುಕಿಯೇವು ಏನು ಗೊತ್ತು? ಯಾವ ಹಿಂಸ ಮೃಗಗಳ ಆಹಾರವಾಗಬಹುದು ಯಾರಿಗೆ ಗೊತ್ತು? ಸತ್ತ ಮೇಲೆ ಏನು ಉಳಿಯಿತು? ಸತ್ತ ಮೇಲೆ ಅಲ್ಲಿ ನೋಡುವುದೇನಿದೆ? ನೋಡಬೇಕಾದದ್ದು ಇಲ್ಲಿಯೇ. ಕಾಲನ ಮಾತನಾಡುವ ನಿನಗೆ ಈ ಎಚ್ಚರ ಹೇಗೆ ತಪ್ಪಿತು? ನಾಳೆ ಅನ್ನುವುದು ನಮ್ಮ ವಶವಲ್ಲ. ನಾವು ಬದುಕದೇ ಹೋದರೆ ನಮಗಿದು ಸಾಧ್ಯವಿಲ್ಲ ಅನ್ನುವ ಒಂದು ಸಣ್ಣ ಯೋಚನೆ ಕ್ಷತ್ರಿಯನಾಗಿ ನೀನು ಮಾಡುವುದಿಲ್ಲವೇ? ಆಗಲಿ, ನಿನ್ನ ಧರ್ಮದಂತೆಯೇ ಕಾಲ ಎಂದಿಟ್ಟುಕೊಳ್ಳೋಣ. ಯೋ ಮಾಸಃ ಸ ಸಂವತ್ಸರಃ ಎನ್ನುವುದು ಶ್ರುತಿವಾಕ್ಯ. ಯಾವುದು ತಿಂಗಳೋ ಅದು ಒಂದು ವರ್ಷ ಎಂದು ಭಾವಿಸಬಹುದು ಆಪತ್ಕಾಲದಲ್ಲಿ ಎಂದು ಶ್ರುತಿ ಹೇಳುತ್ತದೆ. 13 ತಿಂಗಳು ಎಂದರೆ 1 ವರ್ಷ ಕಳೆದಿದೆ. 1 ವರ್ಷ ಕಳೆದಿದೆ. 1 ವರ್ಷವನ್ನು 13 ವರ್ಷ ಎಂದು ನಾವು ಮಾಡಿದ ಪ್ರತಿಜ್ಞೆಗೆ ಅನುಗುಣವಾಗಿ ಭಾವಿಸಬಹುದು ಎಂದು ಶ್ರುತಿಯೇ ಹೇಳಿರುವಾಗ ಧರ್ಮನಿಷ್ಠೆಯೂ ಆಯಿತಲ್ಲ. 13 ತಿಂಗಳಿನ ಈ ಹೊತ್ತಿಗೆ ಯುದ್ಧ ಮಾಡಲು ಅವಕಾಶ ಕೊಡು. ಯುಧಿಷ್ಠಿರ ಹೇಳ್ತಾನೆ, ಅವಸರಿಸಬೇಡ. ನಾವಿರುವುದು ಕೇವಲ 5 ಜನ. ಅವರು ದುರ್ಯೋಧನ ಮಾತ್ರನಿಲ್ಲ. ಗೆದ್ದವರ ಹಿಂದೆ ಸರ್ವರೂ ಬೆನ್ನು ಹತ್ತುತ್ತಾರೆ. ನಮಗಿಷ್ಟವಾದವರೂ ಈಗ ಅವರ ಪಕ್ಷ ಸೇರಿರುತ್ತಾರೆ. ಯಾಕೆಂದರೆ ಲೋಕವೇ ಹಾಗೆ. ಯಾರು ಗೆದ್ದಿದ್ದಾನಲ್ಲ ಅವನೇ ದೊರೆ. ಈಗ ನೀನೊಮ್ಮೆ ತಿರುಗಾಡಿ ಬಾ. ಪಾಂಡವರು ನಾವು ನಗಣ್ಯರಾಗಿ ಉಳಿದಿರುತ್ತೇವೆ. ದುರ್ಯೋಧನಾದಿಗಳು ಪ್ರಬಲ ಶತ್ರು ಪಡೆಗಳನ್ನೆಲ್ಲ ಸೇರಿಸಿಕೊಂಡು ನಮ್ಮಕ್ಕಿಂತ ಬಲಿಷ್ಠರಾಗಿರುತ್ತಾರೆ. ಅಷ್ಟಿಷ್ಟು ಬಾಲಿಷ್ಠ್ಯವಲ್ಲ. ನಾವು 5 ಜನ. ನಮ್ಮ ದಿವ್ಯಾಸ್ತ್ರಗಳ ಜೊತೆಗೋ, ನಮ್ಮ ಆಯುಧಗಳ ಜೊತೆಗೋ, ನಿನ್ನ ತೋಳ್ಬಲದ ಜೊತೆಗೋ, ನಿನ್ನ
ಗದೆಯ ಜೊತೆಗೋ ಖಂಡಿತ ಯುದ್ಧ ಮಾಡಲಾರೆವು. ನನಗಿದು ಈಗಲ್ಲ, ಕರ್ಣನನ್ನು ಕಂಡಾಗಲೇ ನಾನು ಅಂದು ತಿಳಿದಿದ್ದೇನೆ. ಅವನನ್ನು ಮೀರಿಸುವ ಸರಿ ಸಾಟಿಯಾಗಿ ಯುದ್ಧ ಮಾಡುವವರು ಯಾರೂ ಇಲ್ಲ. ಭೀಷ್ಮ, ದ್ರೋಣ, ಕರ್ಣ, ಕೃಪರು ಸಾಮಾನ್ಯರಲ್ಲ. ನಾವು ತಿಳಿದಷ್ಟು ಸುಲಭವಾಗಿ ಯುದ್ಧ ಮಾಡುವ ಸಾಧ್ಯತೆ ನಮಗಿಲ್ಲ. ಇದು ನನಗೆ ನನ್ನ ಕಣ್ಣಿಗೆ ಹೊಳೆದಿರುವ ಸತ್ಯ. ನನ್ನ ದಿವ್ಯದೃಷ್ಟಿಯಿಂದ ನಾನು ತಿಳಿದಿದ್ದೇನೆ. ಆದ್ದರಿಂದ ಅವಸರಿಸಬೇಡ ಭೀಮ, ನಮಗೆ ಕಾಲ ಕೂಡಿ ಬರುವವರೆಗೆ ಶಾಂತನಾಗು. ವೇದವ್ಯಾಸರಿಗೆ ಯುಧಿಷ್ಠಿರನ ಈ ಭಯ ತನ್ನ ದಿವ್ಯದೃಷ್ಟಿಯಿಂದ ಗೊತ್ತಾಗುತ್ತೆ. ಸ್ವಲ್ಪ ಈ ಮಾತು ಕೇಳಿದಾಗ ಭೀಮ ಕೂಡ ಕಂಪಿಸಿದ್ದನ್ನು ನೋಡ್ತಾರೆ. ನೋಡಿ ಅವರು ಕೆಳಗೆ ಬರ್ತಾರೆ. ಬಂದು, ನೀನೀಗ ಆಯುಧದ ಭಯಗಳನ್ನು, ಶತ್ರುಪಡೆಯ ಬಲಿಷ್ಠ ಶಕ್ತಿಯನ್ನು ಹೇಳಿ ಒಂದಿಷ್ಟು ತತ್ತರಿಸಿದೆ, ಬಾಯಿಲ್ಲಿ ಅಂತ ಏಕಾಂತಕ್ಕೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ನಿನಗೊಂದು ಪ್ರತಿಸ್ಮೃತಿ ಎನ್ನುವ ವಿದ್ಯೆಯನ್ನು ಉಪದೇಶಿಸುತ್ತೇನೆ. ಈ ವಿದ್ಯೆಯನ್ನು ನೀನು ಅರ್ಜುನನಿಗೆ ಉಪದೇಶಿಸು ಒಂದು ದಿನ ಏಕಾಂತದಲ್ಲಿ. ಆ ವಿದ್ಯೆಯನ್ನು ಉಪದೇಶಿಸಿದ ಬಳಿಕ ಅವನು ಇಂದ್ರನ ಸಕಲ ಆಯುಧಗಳನ್ನು, ಶಿವನನ್ನು ಒಲಿಸುವ ಕೆಲಸವನ್ನು, ಯಮ, ವರುಣ ಮೊದಲಾದ ಅವರಿಂದ ಪಡೆಯಬೇಕಾದ ಆಯುಧಗಳನ್ನು ಪಡೆದು ಇನ್ನಿಲ್ಲದಷ್ಟು ಪ್ರಬಲನಾಗಿ ಬರುತ್ತಾನೆ. ಈ ವಿದ್ಯೆಯನ್ನು ಕೇಳುವಂತ ಅವನಿಗೆ ಪ್ರತಿಸ್ಮೃತಿ ವಿದ್ಯೆಯನ್ನು ಉಪದೇಶಿಸ್ತಾರೆ. ಒಂದು ವನದಲ್ಲಿ ಏನೇನು ಅದ್ಭುತವಾದ ಅನುಗ್ರಹಗಳು ನೋಡಿ. ತಪಸ್ಸಿನ ಫಲ, ಅವರು ಮಾಡಿದ ಪುಣ್ಯ ಕಾರ್ಯದ ಫಲ. ಯುಧಿಷ್ಠಿರ, ನೀನು ಬಾ ಅಂತ ಏಕಾಂತಕ್ಕೆ ಕರ್ಕೊಂಡು ಹೋಗಿ ಅವನಿಗೆ ಮಾತ್ರ ಹೇಳಿ ಅವನು ಅದನ್ನು ಏಕಾಂತದಲ್ಲಿ ಅರ್ಜುನನಿಗೆ ಉಪದೇಶಿಸಬೇಕು. ಕಾಲಾಂತರದಲ್ಲಿ ಇಮಿಡಿಯೇಟ್ ಅವರೆಲ್ಲ ವೇದವ್ಯಾಸರು, ಮುಂದೆ ಒಳ್ಳೆಯದಾಗುತ್ತೆ, ಯಾವತ್ತೂ ಕೂಡ ಅವಸರಿಸಬೇಡಿ, ನಿಮ್ಮ ಕಾಲ ಬಂದಾಗ ನೀವೇ ಗೆಲ್ತೀರಿ, ನೀವು ಮತ್ತೆ ಚಕ್ರವರ್ತಿಗಳಾಗ್ತೀರಿ ಅನ್ನುವ ಭರವಸೆಯ ಮಾತನ್ನು ವೇದವ್ಯಾಸರು ಹೇಳಿ ಹೊರಟು ಹೋದ ಬಳಿಕ ಯುಧಿಷ್ಠಿರ ಏಕಾಂತಕ್ಕೆ ಅರ್ಜುನನನ್ನು ಕರೆದು ಪ್ರತಿಸ್ಮೃತಿ ವಿದ್ಯೆಯನ್ನು ಉಪದೇಶಿಸ್ತಾನೆ. ಈ ವಿದ್ಯೆಯನ್ನು ಉಪದೇಶಿಸಿ, ಈಗಾಗಲೇ ವೇದವ್ಯಾಸರು ಹೇಳಿದ ಹಾಗೆ ನೀನು ಮುಂದಿನ ಕೆಲಸಕ್ಕಾಗಿ ತೀರ್ಥಯಾತ್ರೆ ಇಂದ್ರಕೀಲ ಪರ್ವತಕ್ಕೆ ಹೊರಡು ಅಂತ. ಹಾಗೆ ಅರ್ಜುನ ಮತ್ತೆ ಯುಧಿಷ್ಠಿರನಿಗೆ ನಮಿಸಿ, ಭೀಮನಿಗೆ ನಮಿಸಿ, ದ್ರೌಪದಿಯನ್ನು ಆಲಿಂಗಿಸಿ ಅವಳಿಗೆ ಹೋಗಿ ಬರ್ತೇನೆ ಅಂತ ಹೇಳಿ, ಇನ್ನೆಂದೂ ಕ್ಷತ್ರಿಯರಿಗೆ ಕ್ಷತ್ರಿಯ ಜನ್ಮ ಸಿಗದಂತೆ ಆಗಲಿ, ಕ್ಷತ್ರಿಯರಾಗಿ ಹುಟ್ಟುವುದೇ ಪಾಪ ಎಂಬ ಭಾವ ಬಂದಂತಾಗಿದೆ, ಕ್ಷತ್ರಿಯರೇ ಹುಟ್ಟದಿರಲಿ ಅನ್ನುವ ಹಾಗೆ ತನ್ನ ಪ್ರಾರ್ಥನೆಯನ್ನು ದ್ರೌಪದಿ ಹೇಳಿ ನಿನಗೆ ಶುಭವಾಗಲಿ ಅಂತ ಕಳಿಸ್ತಾನೆ. ಹಾಗೆ ದ್ರೌಪದಿಯ ಆಲಿಂಗನದ ನಂತರ ನಕುಲ ಸಹದೇವರನ್ನು ಗಾಢವಾಗಿ ಆಲಿಂಗಿಸಿ ಧೌಮ್ಯರ ಆಶೀರ್ವಾದ ಪಡೆದು ಅರ್ಜುನ ಹೊರಡ್ತಾನೆ. ಮೊದಲು ಹಿಮವತ್ ಪರ್ವತ, ಅಲ್ಲಿಂದ ಗಂಧಮಾದನ ಪರ್ವತ, ಅದರ ಮೇಲಿನ ಇಂದ್ರಕೀಲ ಪರ್ವತದ ಕಡೆಗೆ ಹೋಗ್ತಾನೆ. ಹೋಗ್ತಿರುವಾಗ ಇಂದ್ರಕೀಲ ಪರ್ವತದ ಹತ್ರ ಒಬ್ಬ ಜಟಾಧಾರಿ ಒಬ್ಬ ಋಷಿ ಕಾಣಿಸಿಕೊಳ್ತಾನೆ. ಆ ಋಷಿಯನ್ನು ಕಂಡ ಕೂಡಲೇ ಇವನು ಸ್ವಲ್ಪ ನಿತ್ತು ನಮಸ್ಕರಿಸಿ ತನ್ನ ಗೌರವಾದರಗಳನ್ನು ತೋರಿಸಿದ ಕೂಡಲೇ ಋಷಿ ಹೇಳ್ತಾನೆ, ಹೇಳಿ ಕೇಳಿ ಪರ್ವತದ ಕಡೆಗೆ ಬಂದಿದ್ದೀಯಾ? ಇದು ಇಂದ್ರಕೀಲ ಪರ್ವತ, ಇಲ್ಲಿ ಯಾವುದೇ ಪ್ರಾಣಿ ಭಯಗಳಿಲ್ಲ, ಶತ್ರು ಪೀಡೆಯೂ ಇಲ್ಲ. ಕೈಯಲ್ಲಿರುವ ನಿನ್ನ ಗಾಂಡೀವವನ್ನು, ಅಥವಾ ಅದು ಗಾಂಡೀವ ಅಂತ ಹೇಳಲ್ಲ, ನಿನ್ನ ಆಯುಧಗಳನ್ನು ಬಿಟ್ಟು ತ್ಯಜಿಸಿ ಬಾ ನನ್ನ ಬಳಿಗೆ. ಇವನು ತ್ಯಜಿಸೋದಿಲ್ಲ. ಪುನಃ ಹೇಳ್ತಾನೆ, ಯಾಕೆ ಆಯುಧಗಳನ್ನು ತ್ಯಜಿಸಿ ಬಾ ಎಂದೇನಲ್ಲ. ಕೂಡಲೇ ಅವನು ಹೇಳ್ತಾನೆ, ನಾನು ಬಂದಿರುವುದು ಬೇರೊಂದು ಉದ್ದೇಶಕ್ಕೆ, ನನಗೆ ಆಯುಧ ನನ್ನ ಆಸರೆ, ನಾನಿದನ್ನು ಬಿಡುವಂತಿಲ್ಲ. ಅರೆ, ನಾನು ಕರೆಯುತ್ತಿದ್ದೇನೆ, ಎಲ್ಲ ಶಸ್ತ್ರಾಸ್ತ್ರಗಳನ್ನು ತ್ಯಾಗ ಮಾಡು, ನಾನು ನಿನಗೆ ಸಕಲ ಉತ್ತಮ ಲೋಕಗಳನ್ನು ಅನುಗ್ರಹ ಮಾಡುತ್ತೇನೆ, ನನ್ನ ಬಳಿಗೆ ಬರುವುದಕ್ಕೆ ಯಾಕೆ ಹಿಂಜರಿಕೆ? ಆಗ ಅವನು ಹೇಳ್ತಾನೆ, ನನ್ನ ಸಹೋದರರು ಕಾಡಿನಲ್ಲಿ ದುಃಖದ ವನವಾಸ ಅನುಭವಿಸುವಾಗ ನನಗೆ ಯಾವ ಉತ್ತಮ ಲೋಕಗಳೂ ಬೇಡ. ನಾನು ಆ ಸಂಬಂಧ, ನನ್ನ ಭ್ರಾತೃ ಸಂಬಂಧದ ಕಾರಣವಾಗಿ ಅವರ ಒಳಿತಿಗಾಗಿ ಬಂದಿದ್ದೇನೆ. ನಾನು ಬೇರೆ ಉದ್ದೇಶಕ್ಕೆ ಹೊರಟಿರುವುದರಿಂದ ನನಗೆ ನಿನ್ನ ಅನುಗ್ರಹ, ನೀನು ಹೇಳುವ ಉತ್ತಮ ಲೋಕದ ಅನುಗ್ರಹ ಬೇಡ. ಆ ಬ್ರಾಹ್ಮಣ ಋಷಿ ಸಂಪ್ರೀತನಾಗ್ತಾನೆ, ನಿಜವೇಷ ತೋರಿಸ್ತಾನೆ, ಇಂದ್ರನಿರ್ತಾನೆ. ಮೆಚ್ಚಿದೆ ನಿನ್ನ ಶ್ರದ್ಧೆಯನ್ನು,
ಹೋಗು, ಮೊದಲು ಶಿವನನ್ನು ಒಲಿಸಿಕೊಂಡು ಬಾ, ಆ ಬಳಿಕ ನಾನು ನಿನಗೆ ಕೊಡಬೇಕಾದದ್ದನ್ನು ಕೊಡುತ್ತೇನೆ. ಹಾಗೆ ಶಿವನನ್ನು ಒಲಿಸುವುದಕ್ಕೆ ಮತ್ತೆ ಗಂಧಮಾದನ ಪರ್ವತವನ್ನು ಹಿಡಿದು ಹಿಮವತ್ ಪರ್ವತಕ್ಕೆ ಬಂದು ಅಲ್ಲಿ ಕೂತು ತಪಸ್ಸಿಗೆ ತೊಡಗ್ತಾನೆ. ಈ ತಪಸ್ಸಿಗೆ ತೊಡಗಿದ್ದು ಯಾವ ಪರಿ ತೊಡಗಿದ್ದ ಅಂತಂದರೆ, 1 ತಿಂಗಳು ಬರೇ 3 ದಿವಸಕ್ಕೊಮ್ಮೆ ಒಣ ಎಲೆ ತಿಂತಿದ್ನಂತೆ. ಮುಂದಿನ ಇನ್ನೂ 1 ತಿಂಗಳು ಅವನು 6 ದಿವಸಕ್ಕೊಮ್ಮೆ ಹಣ್ಣು ತಿಂತಿದ್ದನಂತೆ. ಅದಾದ ನಂತರ 15 ದಿವಸಕ್ಕೊಮ್ಮೆ ಇನ್ನೂ 1 ತಿಂಗಳು, ಅಂದರೆ 3 ತಿಂಗಳನ ತಪಸ್ಸು, ಇನ್ನೂ 1 ತಿಂಗಳು 15 ದಿವಸಕ್ಕೆ ಒಮ್ಮೆ ನೀರು ಕುಡಿತಿದ್ದನಂತೆ. ಕೊನೆಯ 4ನೆಯ ತಿಂಗಳು ಬರೇ ವಾಯುಭಕ್ಷಣೆ, ಹೆಬ್ಬೆಟ್ಟಿನ ಮೇಲೆ ನಿಲ್ಲುವುದು, ಕೈಗಳೆರಡು ಎತ್ತಿಕೊಂಡು ತಪಸ್ಸು, ವಾಯು ಮಾತ್ರ. ತಪಸ್ಸಿನ ಅಗ್ನಿಯ ಧೂಮ ಎಲ್ಲ ಕಡೆ ಹಬ್ಬಿ ಉಸಿರು ಕಟ್ಟುವ ವಾತಾವರಣ ನಿರ್ಮಾಣ ಆಗಿ ಎಲ್ಲ ಋಷಿಮುನಿಗಳು ದೇವತೆಗಳು ಹೋಗಿ ಶಿವನಿಗೆ ಹೇಳಲಾಗಿ, ನನಗೆ ಗೊತ್ತು ಅವನು ನನ್ನ ಕಾರಣವಾಗಿ ತಪಸ್ಸು ಮಾಡುತ್ತಿದ್ದಾನೆ, ನಾನು ನೋಡಿಕೊಳ್ಳುತ್ತೇನೆ ಅಂತ ಶಿವ ಅವರನ್ನು ಕಳುಹಿಸಿ ಹೋದದ್ದು ನೇರ ಹಿಮವತ್ ಪರ್ವತದ, ಕೈಲಾಸ ಪರ್ವತದಿಂದ ಕೆಳಗೆ ಇವನು ಕೂತಿದ್ದ ಜಾಗಕ್ಕೆ. ಫಸ್ಟ್ ಹೋಗುವಾಗ ಅವನು ಕಿರಾತನ ವೇಷದಲ್ಲಿ, ಇವಳ ಹೆಂಡತಿ ಪಾರ್ವತಿ ಕಿರಾತಕಿಯ ವೇಷದಲ್ಲಿ, ಒಂದಿಷ್ಟು ಸ್ತ್ರೀಯರು ಕಿರಾತಕಿ ಸ್ತ್ರೀಯರ ಹಾಗೆ, ಇನ್ನೇನು ಹೋಗಿ ಬೇಟೆಗಾರನ ಹಾಗೆ ವೇಷಕ್ಕೆ ಶಿವ ಬಂದು ನಿಂತು ಅವನನ್ನು ಎಚ್ಚರಿಸುವುದಕ್ಕೆ ಮೂಕ ಅನ್ನುವ ರಾಕ್ಷಸ ಒಂದು ಹಂದಿಯ ವೇಷದಲ್ಲಿ ಬಂದು ಅದರ ಗುಟ್ರು ಸಪ್ಪಳಕ್ಕೇನೆ ಅರ್ಜುನ ಇನ್ನು ತಕ್ಷಣಕ್ಕೆ ಬಾಣ ಹೂಡುವುದಕ್ಕೆ ಸಿದ್ಧನಾಗುವುದರೊಳಗಾಗಿ ಅದು ನಾನು ಹೊಡೆದ ಬಾಣ ಅಂತ ಈ ಕಡೆಯಿಂದ ಶಿವ ಬಾಣ ಹೊಡೆದ. ನಾನು ಬಾಣ ಹೂಡುವುದಕ್ಕೆ ಸಿದ್ಧನಾಗಿ ನಾನು ಹೊಡೆಯಲಿಕ್ಕೆ ಹೊರಟ ಆ ಪ್ರಾಣಿಯನ್ನು ನೀನು ಹೇಗೆ ಹೊಡೆದೆ ಅಂತ ಇವನ ಕದನ. ನೀನು ಹೊಡೆಯೋ ಮೊದಲು ನಾನು ಹೊಡೆದಿದ್ದೇನೆ, ಅದು ನನ್ನ ಬೇಟೆ ಅಂತ ಶಿವನದ್ದು. ನಾನು ಹೊಡೆಯೋ ಮೊದಲು ನಾನು ಹೊಡೆಯುತ್ತೇನೆ ಅಂತ ಹೊರಟವನನ್ನು ನಿನ್ನ ಮಾತಿನಿಂದ ನಿಲ್ಲಿಸಿದ್ದರಿಂದ ನಾನು ಹೊಡೆದಿಲ್ಲ, ಆದ್ದರಿಂದ ಅದು ನನ್ನದು ಅನ್ನುವ ಇಬ್ಬರ ಕದನ ಜೋರಾಗ್ತದೆ. ಒಬ್ಬರಿಗೊಬ್ಬರಿಗೆ ಇನ್ನಿಲ್ಲದಂತಹ ಯುದ್ಧ. ಯಾವ ಮಟ್ಟದಲ್ಲಿ ತನ್ನ ಅದಿತ್ತಲ್ಲ ಬತ್ತಳಿಕೆ, ಅಕ್ಷಯ ಬತ್ತಳಿಕೆಯಿಂದ ಒಂದು ಸಮನೆ ನಿರಂತರ ಬಾಣಪ್ರಯೋಗ, ಅವೆಲ್ಲವನ್ನೂ ಕೂಡ ಒಂದು ಗಾಳಿ ಹಾರಿಸಿದ ಹಾಗೆ ಶಿವ ಯಾವ ತತ್ತರಿಸದ ಅದರ ಪ್ರತಿಕ್ರಿಯೆ ನೋಡಿ ಇವನಿಗೆ ಆಶ್ಚರ್ಯ ಆಗ್ತಾ ಹೋಗುತ್ತೆ. ಹೇಗೆ ಒಬ್ಬ ನನ್ನ ಬಾಣವನ್ನು ಎದುರಿಸ್ತಿದ್ದಾನೆ. ಆದರೆ ಆ ಬಾಣದ ಹೊಡೆತ ಎಲ್ಲಿವರೆಗೆ ಅವಿಶ್ರಾಂತವಾಗಿ ಇರ್ತದಲ್ಲ, ಅದು ಒಂದು ಹಂತಕ್ಕೆ ಬರುವಾಗ ಹೀಗೆ ತೆಗೀಲಿಕ್ಕೆ ನೋಡ್ತಾನೆ, ಬತ್ತಳಿಕೆ ಖಾಲಿ. ಇವನಿಗೆ ನೆನಪಾಗುತ್ತೆ, ಅಗ್ನಿ ಹೇಳಿದ್ದಾನೆ ಅಂದು ಖಾಂಡವನ ದಹನದ ಪೂರ್ವದಲ್ಲಿ, ಈ ಅಕ್ಷಯ ಬತ್ತಳಿಕೆಯ ಬಾಣ ಎಂದೂ ಬತ್ತುವುದಿಲ್ಲ. ಇದು ಹೇಗೆ ಬತ್ತಿತು? 2ನೆಯ ಪ್ರಶ್ನೆ. ಆ ಕಡೆ ಬಾಣವನ್ನು ಎದುರಿಸುವ ಆ ವ್ಯಕ್ತಿಯ ಬಗ್ಗೆ ಪ್ರಶ್ನೆ, 2ನೆಯ ಪ್ರಶ್ನೆ ಈ ಬಾಣ ಹೇಗೆ ಖಾಲಿಯಾಯಿತು. ಇಷ್ಟೂ ನಡೀತಾ ಇರುವ ಹೊತ್ತಿಗೆ ಇವನು ಹಾಗಾದರೆ ತನ್ನ ಕೈಯಲ್ಲಿ ಬಾಣಗಳಿಲ್ಲ, ಉಳಿದದ್ದೇನು? ಗಾಂಡೀವ ಧನುಸ್ಸು. ಅವನು ನೇರವಾಗಿ ಗಾಂಡೀವ ಧನುಸ್ಸನ್ನು ತೆಗೆದುಕೊಂಡು ಹೋಗಿ ಶಿವನ ಜೊತೆಗೆ, ಶಿವ ಅಂತ ಗೊತ್ತಿಲ್ಲ, ಕಿರಾತನ ಜೊತೆಗೆ ಹೋರಾಟ ಮಾಡಲಿಕ್ಕೆ ಅದನ್ನೆತ್ತಿ ಬಡಿಯುವಾಗ ಅದನ್ನು ಆ ಕಿರಾತ ಕೈಯಿಂದ ತೆಗೆದುಕೊಂಡು ತನ್ನ ವಶ ಮಾಡಿಕೊಳ್ತಾನೆ. ಇತ್ತ ಧನುಸ್ಸು ಇಲ್ಲ, ಅತ್ತ ಬತ್ತಳಿಕೆ ಖಾಲಿ, ಕೈಯಲ್ಲಿ ಆಯುಧಗಳಿಲ್ಲದ ಅರ್ಜುನ ಇದ್ದಕ್ಕಿದ್ದ ಹಾಗೆ ಅಲ್ಲಿರುವ ಕಲ್ಲು ಬಂಡೆಗಳನ್ನೆಲ್ಲ ಎತ್ತಿ ಹಾಕಿದರೆ ಅದನ್ನು ಕಿರಾತ ಹೀಗೆ ಮಾಡುವುದರೊಳಗೆ ಪುಡಿ ಪುಡಿಯಾಗಿ ನೆಲಕ್ಕೆ. ಎಲ್ಲ ವೃಕ್ಷ ಸಮೂಹಗಳನ್ನು ಎತ್ತಿ ಹೊಡೆದರೆ ವೃಕ್ಷ ಸಮೂಹಗಳನ್ನೆಲ್ಲ ಛಿದ್ರಗೊಳಿಸಿ ನೆಲಕ್ಕೆ ಕೆಡವುವಾಗ ಇವನಿಗೆ ಒಳಗಿಂದ ಒಂದು ಏನೋ ಯೋಚನೆ ಬರುತ್ತೆ, ನಾನು ನಿಂತದ್ದು ಶಿವನ ತಪಸ್ಸಿಗೆ, ಇದಕ್ಕೆ ಶಿವನೇ ಉತ್ತರಿಸಬೇಕು ಅಂತ ಹೇಳಿ ಚಕ್ ಅಂತ ತಾನು ಪದ್ಮಾಸನದಲ್ಲಿ ಕೂತು ಶಿವನನ್ನು ನೆನಪಿಸಿಕೊಂಡು ಅಲ್ಲೇ ಇರುವ ಮಣ್ಣಿನಿಂದ ಲಿಂಗ ತಯಾರು ಮಾಡಿ ಆ ಶಿವಲಿಂಗದ ಮುಂದೆ ಅರ್ಚನೆ ಮಾಡುವುದಕ್ಕೆ ಬೇಕಾದ ಹೂವುಗಳನ್ನು ತಂದು ಹಾರ ಹಾಕಿ ತಾನು ಶಿವಾರ್ಚನೆಯ ಧ್ಯಾನಕ್ಕೆ ತೊಡಗ್ತಾನೆ. ಧ್ಯಾನದಲ್ಲಿದ್ದು ಇಂದು ಧ್ಯಾನ ಮುಗಿಸಿ ಶಿವನಿಗೆ ನಮಸ್ಕರಿಸಬೇಕು, ಕಣ್ಣು ತೆಗಿಬೇಕು, ಹಾರ ಲಿಂಗದ ಮೇಲಿಲ್ಲ. ಆಶ್ಚರ್ಯಚಕಿತನಾಗಿ ನಾನು ಹಾಕಿದ ಹಾರ ಎಲ್ಲಿ ಹೋಯಿತು ಅಂತ ಆಚೆ ಈಚೆ ಹುಡುಕಿ ಹೀಗೆ ನೋಡುವಾಗ ಕಿರಾತನ ಕೊರಳಲ್ಲಿ ಹಾರ. ಚಕ್ಕಂತ ಅರ್ಜುನನಿಗೆ ಎಚ್ಚರ ಆಗ್ತದೆ, ಓಹ್, ಇದು ಕಿರಾತನ ರೂಪದಲ್ಲಿ ಸಾಕ್ಷಾತ್ ಶಿವನನ್ನ ಮುಂದೆ ಬಂದಿದ್ದಾನೆ. ಅವನು ಭಯಂಕರ ಭಕ್ತಿಯಿಂದ ಏಕಾಏಕಿ ನೇರ ಹೋಗಿ ಒಂದೇ ಸಮನೆ ಶಿವನನ್ನು, ನನ್ನನ್ನು ಕ್ಷಮಿಸು, ನನಗೆ ತಿಳಿಯದೆ ನಾನು ನಿನ್ನನ್ನು ಕಿರಾತನೆಂದು ಭಾವಿಸಿದೆ, ನನ್ನನ್ನು ಮನ್ನಿಸು, ನನ್ನ ಧನುಸ್ಸಿನಿಂದ ಬಡಿದೆ, ನನ್ನ ಕಲ್ಲು ಮರ ಮತ್ತೊಂದರಿಂದ ಬಡಿದೆ, ನಾನು ತಪ್ಪು ಮಾಡಿದ್ದೇನೆ, ನನಗೆ ತಿಳಿಯಲಿಲ್ಲ, ಒಂದೇ ಸಮನೆ ಅಪಲಾಪ. ಆಗ ಹತ್ತಿರ ಬಂದಂತಹ ಆ ಅರ್ಜುನನನ್ನು ಆಲಿಂಗಿಸಿ
ನೆತ್ತಿ ಮೂಸಿ ದಯೆಯಿಂದ ಬೆನ್ನು ಸವರಿ ಒಮ್ಮೆ ಕಣ್ಣುಗಳನ್ನು ತನ್ನ ಕೈಯಿಂದ ಸವರಿ ದಿವ್ಯ ದೃಷ್ಟಿ ಕೊಟ್ಟಾಗ ಅರ್ಜುನ ಕಣ್ಣು ತೆಗೆದರೆ ಎದುರಿಗೆ ಶಿವ ಪಾರ್ವತಿ ಸಾಕ್ಷಾತ್. ಅವನ ಜೀವನದಲ್ಲಿ ಅವನಿಗೆ ಪ್ರಥಮ ದೇವದರ್ಶನ. ಅವನು ಇದ್ದಕ್ಕಿದ್ದ ಹಾಗೆ ಸಂಪೂರ್ಣ ತನ್ನನ್ನು ಮರೆತು ಶಿವಸ್ತೋತ್ರ ಹೇಳ್ತಾನೆ. ಅದಕ್ಕಾಗಿ ಓದಿ ಬಹಳ ದೊಡ್ಡ ಶಿವಸ್ತೋತ್ರವನ್ನು ಅರ್ಜುನ ಒಂದೇ ಸಮನೆ ಭಕ್ತಿಯಿಂದ ತನ್ನ ಬಾಯಿಗೆ ಆ ಶಿವನನ್ನು ಹೇಗೆ ಕೊಂಡಾಡಬೇಕು ಹಾಗೆ, ನೀನೇ ಆದಿ, ನೀನೇ ಅಂತ್ಯ, ನೀನಿಲ್ಲದ್ದಿಲ್ಲ, ನೀನು ಕಾರ್ಯಕಾರಣನು, ನೀನು ತ್ರಿಲೋಕಾಧಿಪತಿ, ನೀನು ಸೃಷ್ಟಿಸುವವನು, ನೀನೇ ನಾಶಕರ್ತ, ನಿನ್ನಿಂದ ಎಲ್ಲವೂ ಲಯ, ನೀನಲ್ಲದೆ ಇನ್ನೊಂದಿಲ್ಲ, ಹೀಗೆ ಸಿಕ್ಕಾಪಟ್ಟೆ ಸ್ತೋತ್ರ ಮಾಡಿ ಅವನು ಆಶೀರ್ವದಿಸ್ತಾ ಇರುವ ಹಾಗೆ ತಾನು ಬಗ್ಗಿ ಅವನ ಎರಡೂ ಪಾದಗಳನ್ನು ತುಂಬ ಭಕ್ತಿಯಿಂದ ಕೈಯಿಂದ ಮುಟ್ಟಿ ನಮಸ್ಕರಿಸ್ತಾನೆ. ಶಿವ, ನಾನು ನಿನ್ನನ್ನು ಪರೀಕ್ಷಿಸಲಿಕ್ಕೆ ಹೀಗೆ ಮಾಡಿದೆ. ನನಗೆ ನೀನು ಅಚ್ಚುಮೆಚ್ಚಿನವ. ನನಗೆ ಗೊತ್ತು ನೀನು ಬಂದಿರುವ ಕಾರಣ. ತೆಗೋ ನಿನ್ನ ಗಾಂಡೀವ. ನಿನಗೆ ಏನು ಬೇಕು ಕೇಳು. ನನಗೆ ನಿನ್ನ ಪಾಶುಪತಾಸ್ತ್ರವನ್ನು ಕರುಣಿಸು. ಮಹಾಸ್ತ್ರ ಅಥವಾ ಪಾಶುಪತಾಸ್ತ್ರ ಎನ್ನುವ ಆ ಅಸ್ತ್ರದ ಮೂಲಕ ನನಗೆ ಬೇಕಾದಾಗ ಬಾಣ, ನನಗೆ ಬೇಕಾದಾಗ ಗದೆ, ನನಗೆ ಬೇಕಾದಾಗ ಬೇಕಾದ ಸಾಧನವನ್ನು ಕೊಡಬಲ್ಲ ಶಕ್ತಿ ಉಳ್ಳ ಪಾಶುಪತಾಸ್ತ್ರವನ್ನು ಕೊಡು. ಒಂದು ಮಾತು ಹೇಳಿ ಶಿವ ಪಾಶುಪತಾಸ್ತ್ರವನ್ನು ಕರುಣಿಸ್ತಾನೆ. ಇದರ ಧಾರಣ ಮತ್ತು ಉಪಸಂಹಾರ ಇಂದ್ರ, ಕುಬೇರ, ವರುಣ, ಯಮಾದಿಗಳಿಗೆ ಗೊತ್ತಿಲ್ಲ. ನಿನಗಲ್ಲದೆ ಇದು ಇನ್ಯಾರಿಗೂ ಸಲ್ಲುವುದಿಲ್ಲ. ಎಂದೂ ಸಾಮಾನ್ಯರ ಮೇಲೆ ಇದನ್ನು ಪ್ರಯೋಗ ಮಾಡಬೇಡ. ಎಂದು ನೀನು ಇದನ್ನು ಸಾಮಾನ್ಯರ ಮೇಲೆ ಪ್ರಯೋಗಿಸುತ್ತೀಯೋ ಅಂದು ಲೋಕನಾಶವಾಗುತ್ತದೆ. ಎಚ್ಚರವಿರಲಿ. ಇದು ಪಾಶುಪತಾಸ್ತ್ರವನ್ನು ನಿನಗೆ ಕರುಣಿಸಿದ್ದೇನೆ. ಅರ್ಜುನನಿಗೆ ಪಾಶುಪತಾಸ್ತ್ರವನ್ನು ಒದಗಿಸಿ, ನಿನಗೆ ಇನ್ನೂ ಮುಂದೆ ದಿವ್ಯಾಸ್ತ್ರಗಳನ್ನು ಪಡೆಯಲಿಕ್ಕಿದೆ, ನೀನು ಇಂದ್ರನ ಬಳಿಗೆ ಹೋಗು, ಸ್ವರ್ಗಲೋಕಕ್ಕೆ ನಡಿ ಅಂತ ಶಿವ ಕಳಿಸಿ ಅವರಿಬ್ಬರು ಕೈಲಾಸದ ಕಡೆಗೆ ಅಂತರ್ಧಾನರಾಗ್ತಾರೆ. ಬಹಳ ಧನ್ಯತೆಯಿಂದ ಅರ್ಜುನ ಹೇಳ್ತಾನೆ, ನಾನೆಷ್ಟು ಧನ್ಯ. ಈ ಕಣ್ಣುಗಳಿಂದ ಕಣ್ಣಾರೆ ಆ ಶಿವನನ್ನು ಕಂಡೆ, ಆ ಪಾರ್ವತಿಯನ್ನು ಕಂಡೆ. ಜೀವನದಲ್ಲಿ ಈ ನನ್ನ ಕೈಗಳಿಂದ ನಾನಾಗಿ ಅವನ ಪಾದವನ್ನು ಸ್ಪರ್ಶಿಸುವ ಭಾಗ್ಯ ಪಡೆದೆ. ಇದು ಯಾರಿಗಿದೆ? ಶಿವ, ವಿಷ್ಣು, ಗಲಾಟೆ ಮಾಡೋರೆಲ್ಲ ಓದಬೇಕು. ಕೃಷ್ಣ ಮಿತ್ರ ಅರ್ಜುನ ಶಿವನನ್ನು ಕೊಂಡಾಡುವುದನ್ನು ನೋಡಬೇಕು. ಉಪನಿಷತ್ತುಗಳನ್ನು ನೋಡಿ ನಿಮಗೆ ಶಿವನಿಗೆ ಸುಪ್ರೀಂ ಎನರ್ಜಿಯಾಗಿ ಈಶ್ವರ ಹೆಸರು ಬರುತ್ತೆ, ಮಹೇಶ್ವರ ಅಂತ. ಬ್ರಹ್ಮನಿಗೆ ಸುಪ್ರೀಂ ಎನರ್ಜಿಯಾಗಿ ಬ್ರಹ್ಮ ಹೆಸರೂ ಬರುತ್ತೆ. ಸುಪ್ರೀಂ ಎನರ್ಜಿಯ ಹೆಸರಾಗಿ ವಿಷ್ಣುವಿಗೆ ನಾರಾಯಣ ಹೆಸರು ಬರುತ್ತೆ. ಅಂದರೆ ವೇದವ್ಯಾಸರಾಗಲಿ ಉಪನಿಷತ್ಕಾರರಾಗಲಿ ಮೂವರಿಗೂ ಆ ಹೆಸರು ಕೊಡುವಾಗ ಸುಪ್ರೀಂ ಎನರ್ಜಿ ಅಂತಲೇ ಕೊಟ್ಟಿದ್ದಾರೆ. ಈಶ್ವರ ಅಂದರೂ ಸುಪ್ರೀಂ ಎನರ್ಜಿ, ಮಹೇಶ್ವರ. ಆಮೇಲೆ ಬ್ರಹ್ಮ ಅಂದರೂ ಸುಪ್ರೀಂ ಎನರ್ಜಿ. ಅದಲ್ಲದೆ ಮೂರನೆಯ ನಾರಾಯಣ ಅಂದರೂ ಸುಪ್ರೀಂ ಎನರ್ಜಿ. ಸುಪ್ರೀಂ ಎನರ್ಜಿಯನ್ನು ಮೂರು ಹೆಸರಿನಿಂದ ಕರೆಯಬಹುದು. ಕರೆದಿದ್ದಾರೆ ಋಷಿಮುನಿಗಳು ಅಂತ ದಾಖಲೆ ಇದೆ. ಈ ಮೂರು ಸುಪ್ರೀಂ ಎನರ್ಜಿಯ ಹೆಸರನ್ನು ಹಿಡ್ಕೊಂಡು ಮೂರು ಜನ ಜಗಳ ಮಾಡ್ತಾ ಕೂತರು. ಸಿದ್ಧಾಂತವಾಯಿತು. ಸಿದ್ಧಾಂತದ ಬಾಧೆಗೆ ಬಿದ್ದರು. ನಾವು ದೊಡ್ಡವರು, ನೀವು ಕಮ್ಮಿ ಅಂತ ನಾವೇ ಜಗಳ ಮಾಡಿದ್ವಿ. ದಕ್ಷಿಣ ಕಾಲದಿಂದ ಇದು ಇದೆ. ಶಿವ ಅಲ್ಲ ವಿಷ್ಣು ಅಂತ ದಕ್ಷಿಣ ಕಾಲದಿಂದ. ತ್ರಿಪುರ ಸಂಹಾರದಲ್ಲೂ ಬಂತು. ಸಾಕ್ಷಾತ್ ಕೃಷ್ಣ ಶಿವನನ್ನು ಪ್ರಾರ್ಥಿಸಿ ಪ್ರದ್ಯುಮ್ನನನ್ನು ಪಡೆಯುತ್ತಾನೆ. ದೊಡ್ಡ ತಪಸ್ಸನ್ನು ಮಹಾಭಾರತದಲ್ಲಿ ಅನುಶಾಸನ ಪರ್ವದಲ್ಲಿ ಕೃಷ್ಣ ತಾನು ಶಿವನ ತಪಸ್ಸು ಮಾಡಿದ್ದನ್ನು ಉಲ್ಲೇಖ ಮಾಡ್ತಾನೆ. ಯಾಕೆ ನಮಗೆ ಸಣ್ಣತನವು? ಭಗವಂತನ ಜೊತೆಗೂ ಕೂಡ ನಮ್ಮ ಮನುಷ್ಯ ಭಾವ, ರಾಗ, ದ್ವೇಷ ಭಾವಗಳಿಂದ ನಿಜವಾಗಿ ಇರುವ ಸುಪ್ರೀಂ ಎನರ್ಜಿಯನ್ನು ಅನುಭವಿಸಲಿಕ್ಕೆ ಆಗಲಿಲ್ಲ. ಅರ್ಜುನ ಕೊಂಡಾಡಿದ, ಧನ್ಯತೆಯನ್ನು ಪಡೆದ. ದೇವರು ಕಣ್ಣಿಗೆ ಕಾಣುವುದಕ್ಕಿಂತಲೂ ಪಾದ ಮುಟ್ಲಿಕ್ಕೆ ಸಿಗೋದು ಭಾರೀ ದೊಡ್ಡ ಭಾಗ್ಯ ಅಂತಾರೆ ಅಧ್ಯಾತ್ಮ ಪಥದಲ್ಲಿ. ಎನ್ನ ಕೈಯು ಕೊಲೆ ಗಡುಕ ಕಣ್ಣು ಹುಲು ಭೋಗದೆಂಚಲಾಗಿ ಎದೆಯು ನಂಜುಗುಣಿ ಮೃತ್ಯು ಜೀವ ಜವ ಗಂಜಿ ಬಾಗಿ ಬೇಗಿ ನಿನ್ನ ಪದ್ಮಪದ
ಕಣ್ಣಿಗೊತ್ತಿ ಜನಿಮೂಲ ಧನ್ಯ ಮಾಡೆ. ಸತ್ಯಕಾಮರು, ನಿನ್ನ ಪದ್ಮ ಪದ ಕಣ್ಣಿಗೊತ್ತಿ ಜನಿಮೂಲ ಧನ್ಯ ಮಾಡೆ. ಅಮಲ ಕಮಲ ಸಮಚರಣ ಯುಗಲವನು ಈ ಕಂದ ಗಭಯ ನೀಡೆ. ತಾಯಿ ಅಥವಾ ದೇವರು ಕಣ್ಣಿಗಾದರೂ ಕಂಡಾರಂತೆ, ಕೈಗೆ ಮುಟ್ಲಿಕ್ಕೆ ಸಿಗೋದಿದೆಯಲ್ಲ ಸಾಮಾನ್ಯ ಭಾಗ್ಯ ಅಲ್ಲ ಅಂತ. ಅರ್ಜುನ ಒಂದು ವನವಾಸದ ನೆಪದಲ್ಲಿ, ಒಂದು ಆಯುಧದ ನೆಪದಲ್ಲಿ ಮಾಡಿದ ತಪಸ್ಸು ಎಂಥದ್ದು ಅಂತ ನೋಡಿದರೆ ನಮಗೆ ಒಬ್ಬ ಅರ್ಜುನ, ಒಬ್ಬ ಯೋಧ, ಒಬ್ಬ ಬಹಳ ಬಿಲ್ಗಾರ ಅಷ್ಟೇ ಅಲ್ಲ ಅನ್ನೋದು ಗೊತ್ತಾಗ್ತದೆ. ಅದು ಯಾವ ಮಟ್ಟದ ತಪಸ್ಸಿನ ನಂತರ ಅವರು ಬಿಲ್ಗಾರರು. ಹಾಗೊಂದು ಶಿವನನ್ನು ಒಲಿಸಿದ ನಂತರ ಇಂದ್ರಕೀಲ ಪರ್ವತದ ಮೇಲೆ ಹೋಗಿ ಸ್ವರ್ಗಲೋಕಕ್ಕೆ ಹೋಗುವ ಹೊತ್ತಿಗೆ ಇಂದ್ರ ಕಾಯ್ತಿದ್ದ. ಇಂದ್ರನಿಗೂ ಗೊತ್ತಿತ್ತು. ದಾರಿಯಲ್ಲಿ ಅವನಿಗೆ ಮತ್ತೆ ಇಂದ್ರನಲ್ಲದೆ ಲೋಕಪಾಲಕರಾದ ಅಗ್ನಿ, ವರುಣ ಮತ್ತು ಲೋಕಪಾಲಕರ ಒಂದು ದಿವ್ಯಾಸ್ತ್ರವನ್ನು ಉಡುಗೊರೆ ಕೊಡಬೇಕು ಅಂತಲೇಕಾದಂತಹ ಅಧೀನ ದೇವತೆಗಳು ಇದ್ದರು. ಹಾಗೆ ಮೊದಲು ವರುಣ, ಮೊದಲು ಯಮ ಭೇಟಿಯಾಗಿ ಹೇಳಿದನಂತೆ, ಇದು ತೆಗೆದುಕೋ, ನನ್ನ ಕಡೆಯಿಂದ ನಿನಗೊಂದು ಆಯುಧ, ಇದು ಯಮದಂಡ. ಅದು ನಿನಗೆ ಬೇಕಾದಾಗ ನಿನಗೆ ಯಾವುದನ್ನು ಮನಸ್ಸಿನಲ್ಲಿ ಇಚ್ಛಿಸಿ ಬಳಸುತ್ತೀಯೋ ಅದನ್ನು ಮಾಡುತ್ತೆ ಅಂತ ಯಮದಂಡ ಕೊಟ್ಟ. ವಾರುಣಾಸ್ತ್ರ ಕೊಟ್ಟ ವರುಣ, ಅದಕ್ಕೆ ವರುಣ ಪಾಶ ಅಂತ ಹೇಳೋದು, ಅದು ಬಂಧಿಸಿ ಬಿಟ್ಟರೆ ಬಿಡಲ್ಲ. ಹಾಗಾಗಿ ಇದು ವಾರುಣಾಸ್ತ್ರ ತಗುವಂಥ ವಾರುಣಾಸ್ತ್ರವನ್ನು ಕೊಟ್ಟ. ವರುಣನ ಮುಖಾಂತರ ಅದನ್ನು ಪಡೆದ. ಹೀಗೆ ಅವುಗಳನ್ನು ಸ್ವೀಕರಿಸಿ ಇಂದ್ರನ ಬಳಿಗೆ ಹೋದಂತಹ ಕುಬೇರ ಅಂತರ್ಧಾನಾಸ್ತ್ರ ಕೊಟ್ಟ ಅಂತ, ಮಾಯ ಆಗುವ ಹಾಗೆ. ಒಂದು ಹೊಡೆದ ಆಯುಧ ಇಲ್ಲದ ಹಾಗೆ ಬಂದು ಬಿಟ್ಟಾಗಲೇ ಗೊತ್ತಲ್ಲಿ ಬಂದು ಬಿತ್ತು ಅಂತ. ಹಾಗೆ ಒಂದು ಅಂತರ್ಧಾನಾಸ್ತ್ರ ಎಲ್ಲ ತೆಗೆದುಕೊಂಡು ಇಂದ್ರನ ಬಳಿಗೆ ಬರ್ತಾನೆ. ಇಂದ್ರ ಇನ್ನಿಲ್ಲದ ವೈಭವದ ಸ್ವಾಗತ ಕೊಡ್ತಾನೆ. ಅವನನ್ನು ಕರೆದು ಹೇಳ್ತಾನೆ, ನಾನು ಸಂಪ್ರೀತನಾಗಿದ್ದೇನೆ, ನಿನ್ನ ನಡೆ ಅತ್ಯದ್ಭುತ, ನೀನು ಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆದ ವಿಷಯ ನನಗೆ ಗೊತ್ತು, ನೀನು ನನ್ನ ಮಗ ಎನ್ನುವುದು ನನಗೆ ಹೆಮ್ಮೆ ಅಂತ ಹೇಳಿ ಅವನನ್ನು ಅನುಗ್ರಹಿಸಿ ಅವನನ್ನು ಒಂದು ದೊಡ್ಡ ಪ್ರದರ್ಶನ, ಸತ್ಕಾರ ಪ್ರದರ್ಶನ ಅಂತಲೇ ಅವನಿಗಾಗಿ ಇಂದ್ರಲೋಕಕ್ಕೆ ನನ್ನ ಮಗ ಬಂದಿದ್ದಾನೆ ಅಂತ ಸತ್ಕಾರ ಪ್ರದರ್ಶನ ಮಾಡಿಸ್ತಾನೆ. ಆ ಸತ್ಕಾರ ಪ್ರದರ್ಶನ ಜೊತೆಗೆ ಅವನಿಗೆ ಎಲ್ಲ ರೀತಿಯ ವೈಭವಗಳನ್ನು ಅನುಗ್ರಹ ಮಾಡಿ ಆ ಸತ್ಕಾರ ಪ್ರದರ್ಶನದಲ್ಲಿ ಊರ್ವಶಿ ನಾಟ್ಯ ಮಾಡ್ತಾಳೆ. ಊರ್ವಶಿಯ ನಾಟ್ಯವನ್ನು ಮಾಡುವಾಗ ಅರ್ಜುನ ನಿರಂತರ ಕಣ್ಣು ಮುಚ್ಚದೆ ಮಿಟುಕಿಸದೆ ಊರ್ವಶಿಯನ್ನು ನೋಡುವುದನ್ನು ಇಂದ್ರ ನೋಡ್ತಾನೆ. ಇಂದ್ರನಿಗೆ ಏನೋ ಅನ್ನಿಸ್ತದೆ, ತನ್ನಷ್ಟಕ್ಕೆ ನಗ್ತಾನೆ. ನಕ್ಕು ಅವನಿಗೊಬ್ಬ ಗಂಧರ್ವ ಚಿತ್ರಸೇನ ಅಂತ, ಅವನು ಬಹಳ ದೊಡ್ಡ ಕಲಾವಿದ, ಸಂಗೀತಗಾರ, ಅವನಿಗೆ ಹಾಡು ಮತ್ತೊಂದೆಲ್ಲ ಬಂದಿರುತ್ತೆ. ಹಾಡು ವಾದ್ಯಗಳನ್ನು ಚಿತ್ರಸೇನನ ಮೂಲಕ ಕಲಿ ಅಂತ ಹೇಳಿ, ಬರೇ ಬಿಲ್ವಿದ್ಯೆ ಅಲ್ಲಪ್ಪ, ನೀನು ಸಂಗೀತ ಕಲಿ, ನೀನು ಹಾಡು ಕಲಿ, ನೀನು ವಾದ್ಯ ಕಲಿ, ನಾಟ್ಯ ಕಲಿ ಅಂತ ಚಿತ್ರಸೇನಲ್ಲಿ ಒಂದಿಷ್ಟು ಟ್ರೈನಿಂಗ್ ಆಗಿರುತ್ತೆ ಅರ್ಜುನನಿಗೆ. ಈ ಚಿತ್ರಸೇನನ ಊರ್ವಶಿಯನ್ನು ನೋಡಿ ಊರ್ವಶಿಗೆ ಮನಸೋತ ಹಾಗೆ ನೋಡುವ ಕಣ್ಣು ಮಿಟುಕಿಸದ ಅರ್ಜುನನ ಚಹರೆ ನೋಡಿ, ಓ ಇವನನ್ನು ಕರ್ಕೊಂಡು ಚಿತ್ರಸೇನ ಊರ್ವಶಿ ಹತ್ರ ಬಿಡು, ಊರ್ವಶಿಗೆ ಮೊದಲು ಸೂಚನೆ ಕೊಡು. ಏನು ಸೂಚನೆ? ಅರ್ಜುನನನ್ನು ಕಳಿಸ್ತಾ ಇದ್ದೇನೆ, ಅವನನ್ನು ಕಾಮಸಂತೃಪ್ತಿಗೊಳಿಸು ಅಂತ ಹೇಳಿ ಕಳಿಸ್ತಾನೆ ಚಿತ್ರಸೇನನ ಮೂಲಕ. ಊರ್ವಶಿಗೆ ಸೂಚನೆ ಇಂದ್ರನ ಮೂಲಕ. ಊರ್ವಶಿ ಒಪ್ಪುತ್ತಾಳೆ ಅನ್ನುವಾಗ ಚಿತ್ರಸೇನ ಹೋಗಿಬಿಟ್ಟು ಊರ್ವಶಿಯ ಮುಂದೆ ಅರ್ಜುನನನ್ನು ಕೊಂಡಾಡಿದ್ದನ್ನು ನೀವು ಕೇಳಬೇಕು, ಓದಬೇಕು. ಅರ್ಜುನ ಅಂತಿಂಥ ಸುಂದರಾಂಗನಲ್ಲ, ಅವನ ರೂಪಕ್ಕೆ ಸರಿಸಾಟಿ ಇಲ್ಲ. ಅವನು ಪ್ರಿಯಭಾಷಿ, ಮಿತಭಾಷಿ, ಮಾತನಾಡಲಿಕ್ಕೆ ತೊಡಗಿದರೆ ಅಸ್ಖಲಿತ ವಾಗ್ಮಿ, ತೋಳೆತ್ತಿದರೆ ಮಹಾ ಯುದ್ಧಕ್ಕೆ ಸಿದ್ಧನಾದ ಕ್ಷತ್ರಿಯ. ಅವನು ನಿತ್ತರೆ ಅವನಷ್ಟು ಆಕರ್ಷಕನಾದವರು ಇನ್ನೊಬ್ಬರಿಲ್ಲ, ಅಷ್ಟು ಸೌಂದರ್ಯದ ಖನಿ. ಅವನು ಯಾರಿಗೂ ಹಿಂಸೆ ಮಾಡುವ, ವಿರೋಧಿಸುವ, ನಿಷ್ಠುರದ ಮಾತನ್ನಾಡುವವನಲ್ಲ. ಎಲ್ಲರಿಗೂ ಇಷ್ಟನು, ಎಲ್ಲರನ್ನೂ ಪ್ರೀತಿಸುವ ಭಾವ, ಭಕ್ತರೆಂದರೆ ಹೆಚ್ಚಿನ ಒಲವು. ಅಂಥ ಅರ್ಜುನ ಮಹಾ ತೇಜಸ್ವಿ, ಸ್ಫುರದ್ರೂಪಿ. ಅಂಥ ಅರ್ಜುನನನ್ನು
ಹೀಗೆ ಇಂದ್ರ ಹೇಳಿದ್ದಾನೆ, ನೀನು ಮಾಡಿಕೊಡು, ಈ ಕೆಲಸವನ್ನು ನಿರ್ವಹಿಸು. ಊರ್ವಶಿ ಅದನ್ನು ಸ್ವೀಕರಿಸ್ತಾಳೆ. ಅವಳು ಚಂದ್ರೋದಯ ಆಗುವುದನ್ನು ಕಾದು ಅರ್ಜುನನಿಗೆ ಕೊಟ್ಟಿದ್ದಂತಹ ಭವನದ ಕೋಣೆಯನ್ನು ರಾತ್ರಿಯ ಹೊತ್ತು ಬಾಗಿಲು ಬಡಿದು ಪ್ರವೇಶ ಮಾಡ್ತಾಳೆ. ಸಕಲ ಅಲಂಕಾರ, ಹೇಗೆ ಒಬ್ಬ ಅಪ್ಸರೆ ಹೋಗ್ಬೋದು ಹಾಗೆ. ಬಾಗಿಲು ತೆಗಿತಾನೆ ಅರ್ಜುನ. ತುಂಬ ಸುಂದರವಾಗಿ ಅಲಂಕರಿಸಿಕೊಂಡ ಒಬ್ಬ ಕನ್ಯೆ ಬಂದಾಗ ಒಬ್ಬ ಗಂಡು ಹೇಗೆ ಪ್ರತಿಕ್ರಿಯಿಸಬಹುದು ಅಂತ ಊರ್ವಶಿ ಭಾವಿಸಿರ್ತಾಳೆ. ಅಂತ ಯಾವ ಪ್ರತಿಕ್ರಿಯೆ ಮಾಡದೆ ನೇರವಾಗಿ ನಮಸ್ಕರಿಸ್ತಾನೆ ಅರ್ಜುನ. ಇವಳಿಗೆ ನಿರಾಶೆ ಆಗ್ತದೆ. ಒಬ್ಬ ಹೆಣ್ಣು ತಾನು ಕಾಮಾತುರಳಾಗಿ ಒಬ್ಬ ಗಂಡಿನ ಹತ್ರ ಹೋದಾಗ ನಮಸ್ಕರಿಸಿದರೆ ಅರ್ಧ ಸೋತ ಅಂತ ಲೆಕ್ಕ. ಇವಳು ನಮಸ್ಕರಿಸಿ ಬಿಟ್ಟಾಗ ಏನು ಮಾಡುವುದು ಗೊತ್ತಾಗುವುದಿಲ್ಲ ಅವಳಿಗೆ. ಅವಳು ನೇರವಾಗಿ ಹೇಳ್ತಾಳೆ, ನೀನು ನನ್ನನ್ನು ಯಾಕೋ ಬೇರೆ ರೀತಿಯಿಂದ ನೋಡುವಂತೆ ಕಾಣಿಸುತ್ತದೆ. ನಾನು ಬಂದುದು ಬೇರೆ ಉದ್ದೇಶದಿಂದ. ನನಗೆ ನಿನ್ನ ಜೊತೆಗೆ ಒಂದು ಸಮಾಗಮದ ಇಚ್ಛೆ ಇದೆ. ನಾನು ಹಾಗೆ ಬರುವುದಕ್ಕೆ ನನಗೆ ಬೇರೆ ಬೇರೆ ಕಾರಣಗಳಿವೆ. ನೀನು ನನ್ನನ್ನು ನೋಡಿ ಇಚ್ಛೆ ಪಟ್ಟಿದ್ದಿ, ಇಷ್ಟಪಟ್ಟಿದ್ದಿ ಅನ್ನುವ ಸೂಚನೆಗಳು ನನಗೆ ಸಿಕ್ಕಿವೆ. ಇಂದ್ರನೂ ಹಾಗೆ ನನಗೆ ಚಿತ್ರಸೇನನ ಬಳಿ ಹೇಳಿ ಕಳುಹಿಸಿದ್ದಾನೆ. ಹಾಗೆ ನೋಡಿದರೆ ಅಂದು ನೀನು ಆ ಪ್ರದರ್ಶನದಲ್ಲಿ ಅದು ಹೇಗೆ ನನ್ನನ್ನು ಕಣ್ಣು ಮಿಟಿಕಿಸದೆ ನೋಡಿದ್ದೀಯಲ್ಲ, ಅಂದೇ ನನಗೆ ನಿನ್ನ ಬಗ್ಗೆ ಒಲವಾಗಿತ್ತು. ಅದಕ್ಕೆ ಸರಿಯಾಗಿ ನನ್ನನ್ನು ಇಂದ್ರ ಕಳುಹಿಸಿದ. ನಾನು ಈಗ ಬಂದಿದ್ದೇನೆ, ಬಾ, ನಾನು ಸಿದ್ಧಳಿದ್ದೇನೆ, ನೀನು ಯಾಕೆ ವಂಚಿಸಿಕೊಳ್ಳುತ್ತಿ. ಇವನು ಕೆನ್ನೆ ತಟ್ಟಿಕೊಳ್ಳುತ್ತಾನೆ. ನಾನು ನಿನ್ನನ್ನು ನೋಡಿದ್ದು ಹೌದು, ಆದರೆ ನಾನು ನೋಡಿದ್ದು ಖಂಡಿತಕ್ಕೂ ನೀನು ಭಾವಿಸಿದ ಭಾವದಿಂದ ಅಲ್ಲ. ನಾನು ಯಾಕೆ ನೋಡಿದೆ ಗೊತ್ತೇ? ನನಗೆ ಇಂದ್ರನ ಹೆಂಡತಿ ಶಚಿ ತಾಯಿ, ನನ್ನ ಹೆತ್ತ ತಾಯಿ ಕುಂತಿ ತಾಯಿ, ನನಗೆ ನೀನು ಕೂಡ ನನ್ನ ವಂಶದ ಮಾತಾಮಹಿ. ಹೇಗೆ ಗೊತ್ತೇ? ನಾವು ಪುರು ವಂಶದವರು. ಪುರು ಹುಟ್ಟುವುದಕ್ಕೆ ಕಾರಣ ಪುರೂರವ, ಅವನ ಹೆಂಡತಿ ಊರ್ವಶಿ ನೀನು. ನನಗೆ ಮಾತಾಮಹಿ, ನನ್ನ ವಂಶದ ಆದಿಕರ್ತೃ ತಾಯಿ ನೀನು. ಆ ತಾಯಿಯನ್ನು ಆ ಪರಿ ನೋಡಿದ್ದೆ, ನನ್ನ ವಂಶಕ್ಕೆ ಕಾರಣಳಾದ ತಾಯಿಯಲ್ಲವೇ ಎನ್ನುವ ಸೌಭಾಗ್ಯದಿಂದ ನೋಡಿದ್ದೆ. ಮತ್ತೊಮ್ಮೆ ನಮಿಸುತ್ತೇನೆ, ನೀನು ನನ್ನ ತಾಯಿ. ನೆನಪು ಮಾಡಿಕೊಳ್ಳಿ, ಪುರೂರವ, ಊರ್ವಶಿ, ಅವರ ನಂತರವೇ ಆಯು, ಶತಾಯು, ವನಾಯು, ದೃಢಾಯು, ಆಯುವಿನಿಂದ ನಹುಷ, ನಹುಷನಿಂದ ಯಯಾತಿ, ಯಯಾತಿಯಿಂದ ದೃಶ್ಯು ಅಥವಾ ತುರ್ವಸು, ಅವರ ಜೊತೆಗೆ ಯದು, ಪೂರು ಹುಟ್ಟಿರೋದು. ಪೂರುವಿನ ನಂತರದ ವಂಶವೇ ಜನಮೇಜಯ, ಅಲ್ಲಿಂದ 14ನೆಯ 18ನೆಯ ತಲೆಮಾರು ಕಾಲಿನಿಂದ ದುಷ್ಯಂತ, ದುಷ್ಯಂತನಿಂದ ಭರತ, ಭರತನ ಪುತ್ರರು ಇಬ್ಬರು ಭುಮನ್ಯು ಮತ್ತು ಸುಹೋತ್ರ, ಅಲ್ಲಿಂದ ಬಂದವರು ವಿಕುಂಠನ ಮತ್ತು ಹಸ್ತಿಗೆ ಹುಟ್ಟಿದವರು ವಿಕುಂಠನ ಮತ್ತು ಅಜಮೀಢ, ಅಜಮೀಢನ ವಂಶದಲ್ಲಿ ಹುಟ್ಟಿದವ ಸಂವರಣ, ಸಂವರಣನ ಮಗ ಕುರುವಿಗೆ ಅದು ವಿದೂರ ಮತ್ತು ಅನಶ್ವ ಅನ್ನುವ ಇಬ್ಬರು ಮಕ್ಕಳು. ಅವರ ನಂತರದಲ್ಲಿ ಪರೀಕ್ಷಿತ, ಭೀಮಸೇನ, ಆ ಬಳಿಕ ಹುಟ್ಟಿದವರು ಪ್ರತಿಶ್ರವಸ ಮತ್ತು ಪ್ರತೀಪನ ಮಗ ಶಾಂತನು, ಶಾಂತನುವಿನ ಮಕ್ಕಳು ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ. ಆ ವಿಚಿತ್ರವೀರ್ಯನ ಮಕ್ಕಳೇ ಧೃತರಾಷ್ಟ್ರ ಪಾಂಡು ಅಲ್ಲವಾ, ಪಾಂಡುವಿನ ಮಗ ಅರ್ಜುನ. ಪುರೂರವನ ಹೆಂಡತಿಯನ್ನು ನೋಡುವಾಗ ವಂಶ ನೆನಪಿಸ್ತಾನೆ ಅರ್ಜುನ. ಅಂದರೆ ತನ್ನ ಕುಲವನ್ನು ಎಷ್ಟು ಗೌರವಿಸ್ತಾನೆ. ನಾವು ಹುಟ್ಟಿನಿಂದ ನೋಡಬೇಕಾದದ್ದು ಯಾವುದು? ಅರ್ಜುನನ ತಪಸ್ಸೆಂಥದ್ದು. ಅವನು ತಾಯಿಗೆ ನಮಿಸಿದ. ಮತ್ತೊಮ್ಮೆ ತಾಯಿ ತುಂಬ ಕುಪಿತಳಾಗಿ ಶಪಿಸಿ ಬಿಡ್ತಾಳೆ. ಅಪೇಕ್ಷೆ ಪಟ್ಟು ಇಚ್ಛಿಸಿ ಬಂದ ಹೆಣ್ಣನ್ನು ನಿರಾಕರಿಸಿದ್ದಿ, ನಪುಂಸಕನಾಗಿ ನಾಟ್ಯ ಸಂಗೀತ ಹೇಳುತ್ತಾ ಒಂದಿಷ್ಟು ಕಾಲ ಭೂಲೋಕದಲ್ಲಿ ನಪುಂಸಕನಾಗಿ ಬದುಕುವಂತಾಗಲಿ. ಅರ್ಜುನ ಗಾಬರಿ ಆಗ್ತಾನೆ. ಚಿತ್ರಸೇನನಿಗೆ ಹೇಳಿ ಕಳಿಸ್ತಾನೆ, ಹೀಗಾಗಿದಪ್ಪ, ನಾನೇನು ಮಾಡಲಿ? ಚಿತ್ರಸೇನ ಇಂದ್ರನಿಗೆ ಹೇಳಲಾಗಿ ಇಂದ್ರ ಕರೆಸ್ತಾನೆ, ಬಾಪ, ಚಿಂತೆ ಮಾಡಬೇಡ, ನಿನಗೆ 1 ವರ್ಷ ಅಜ್ಞಾತವಾಸ ಇದೆಯಲ್ಲ, ಆಗ ಆ ನಪುಂಸಕತ್ವವನ್ನು ಉಪಯೋಗಿಸಿ ಹೆಣ್ಣಿನ ಹಾಗೆ ಹಾಡು ಸಂಗೀತ ಹೇಳಿಕೊಂಡು ಯಾರಿಗೂ ಗೊತ್ತಾಗದಂತೆ ಕಳೆ. ಅವಳ ಶಾಪ ನಿನಗೆ 1 ವರ್ಷದಲ್ಲಿ ಮುಕ್ತಾಯ ಆಗುವ ಹಾಗೆ ನನ್ನ ಅನುಗ್ರಹವಿದೆ, ಅವಳ ಶಾಪ ವರವಾಗಲಿ. ಹಾಗೆ ಅರ್ಜುನ ಅದನ್ನು ಬಹಳ ಸಂತೋಷದಿಂದ ಮುಡಿಯ ಮೇಲೆ ಧರಿಸಿ ಸಂತುಷ್ಟನಾದಾಗ ಇಂದ್ರ ಮತ್ತೆ ತನ್ನ ಸಿಂಹಾಸನದ ಅರ್ಧ ಭಾಗದಲ್ಲಿ
ಅರ್ಜುನನನ್ನು ಕುಳ್ಳಿರಿಸ್ತಾನೆ. ಲೋಮಶರು ಬರ್ತಾರೆ. ಲೋಮಶರು ಹೇಳ್ತಾರೆ, ಇದೇನಿದು, ಇಂದ್ರ ಸಿಂಹಾಸನದಲ್ಲಿ ಇನ್ಯಾರಿಗೂ ಸ್ಥಾನವಿಲ್ಲ, ಯಾರನ್ನೋ ಕುಳ್ಳಿರಿಸಿ ಬಿಟ್ಟಿದ್ದೀಯಲ್ಲ. ಲೋಮಶರಿಗೆ ಇಂದ್ರ ಹೇಳ್ತಾನೆ, ಇವನು ಇನ್ನಾರೋ ಅಲ್ಲ, ಕುಂತಿಗೆ ನನ್ನ ಪ್ರಾರ್ಥನೆ ಮಾಡಿದಾಗೆ ನನ್ನಿಂದ ಹುಟ್ಟಿದ ಮಗ, ಇವನು ನನ್ನ ಮಗ. ಆದ್ದರಿಂದ ನಾನು ಇವನನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿದ್ದೇನೆ. ದಯವಿಟ್ಟು ಅವನು ಆ ದ್ವೈತವನದಲ್ಲಿ ಇರುವ ಪಾಂಡವಾದಿಗಳ ಕಡೆ ಯಾವಾಗ ಹೋಗಲಿ ಎಂದು ಚಡಪಡಿಸುತ್ತಿದ್ದಾನೆ. ನಿವಾತ ಕವಚರೆಂಬ ಪಾತಾಳದ ರಾಕ್ಷಸರನ್ನು ವಧಿಸಿ ಕಳುಹಿಸಬೇಕು, ಅದು ನನಗಿರುವ ಕೆಲಸ ಕರ್ತವ್ಯ. ಅವನನ್ನು ಕಳುಹಿಸುವುದಕ್ಕೆ ಇನ್ನೊಂದಿಷ್ಟು ಕಾಲವಾಗಬಹುದು. ಅಲ್ಲಿ ಯುಧಿಷ್ಠಿರಾದಿಗಳು ಹೆದರುವುದು ಬೇಡ, ನೀವು ದಯವಿಟ್ಟು ಅವರ ಬಳಿಗೆ ಹೋಗಿ ಅರ್ಜುನ ಕ್ಷೇಮವಾಗಿದ್ದಾನೆ, ಇನ್ನು ಕೆಲ ದಿನಗಳಲ್ಲಿ ಬರುತ್ತಾನೆ ಎಂಬ ಸೂಚನೆ ಕೊಡಿ ಎನ್ನುವಾಗ ಆಗಲೇ ಅರ್ಜುನ ಈ ತಪಸ್ಸಿನ ಕಾಲ 5 ವರ್ಷ ಮುಗಿಸಿದ್ದ. 13 ತಿಂಗಳು ಮತ್ತೆ 5 ವರ್ಷ, ಒಟ್ಟು 6 ವರ್ಷ 1 ತಿಂಗಳಿನ ವನವಾಸ ಮುಗಿದಿತ್ತು. ಮುಂದೇನಾಯಿತು ಅನ್ನೋದನ್ನು ನಾಳೆ ನೋಡೋಣ. ನಮಸ್ಕಾರ.